ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 17ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ರಷ್ಯಾ ಇಂಕ್ಸ್ ಪ್ಯಾಕ್ಟ್ ಟು ಟೆಸ್ಟ್ ಸಪ್ಲೈ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಟು ಇಂಡಿಯಾ ಅನ್ನೋದಾಗಿದೆ. ನಮಗೀಗಾಗಲೇ ಗೊತ್ತಿರುವಂತೆ ಕೋವಿಡ್-19 ಜಾಗತಿಕವಾಗಿ ವ್ಯಾಪಕವಾಗಿ ಹರಡ್ತಾ ಇದೆ. ಇದಕ್ಕೆ ಅಂತ ಹೇಳಿ ವ್ಯಾಕ್ಸಿನೇಷನ್ ಅನ್ನ ಸಾಕಷ್ಟು ಕಂಟ್ರೀಸ್ಗಳು ವ್ಯಾಕ್ಸಿನೇಷನ್ ಅನ್ನು ತಯಾರು ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದರಲ್ಲಿ ಭಾರತದ ಪೈಕಿಯ 6 ವ್ಯಾಕ್ಸಿನ್ಗಳು ಕೂಡ ಈ ಒಂದು ಕಣದಲ್ಲಿ ಇರುವಂಥದ್ದು. ಡಿಫ್ರೆಂಟ್ ಸ್ಟೇಜಸ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ರಷ್ಯಾದ ಸ್ಪುಟ್ನಿಕ್ 5 ಅನ್ನುವಂಥ ವ್ಯಾಕ್ಸಿನು ಈಗಾಗಲೇ ಕಮರ್ಷಿಯಲ್ ಪರ್ಪಸ್ಗೆ ಅಂತ ಹೇಳಿ ಅದು ಒಂದು ಪರ್ಮಿಷನ್ ಅನ್ನು ಪಡ್ಕೊಳ್ಳುವಂಥ ಹಂತಕ್ಕೆ ಬಂದು ನಿಂತಿದ್ದು. ಇದರ ವಿಚಾರವಾಗಿ ಸಾಕಷ್ಟು ಸುದ್ದಿಯಲ್ಲಿ ಈ ಒಂದು ವ್ಯಾಕ್ಸಿನೇಷನ್ ಇದ್ದಿದ್ದನ್ನು ನಾವು ಕಂಡ್ವಿ. ಯಾಕೆ ಅಂತ ಅಂದರೆ ಫೇಸ್ 3 ಏನಿದೆ, ಫೇಸ್ 3ನಲ್ಲಿ ಸಾಕಷ್ಟು ಮಂದಿಯನ್ನು ಇನ್ವಾಲ್ವ್ ಮಾಡಿಕೊಂಡು ಮಾಡಬೇಕಾಗಿದ್ದಂಥ ಕ್ಲಿನಿಕಲ್ ಟ್ರಯಲ್ ಅನ್ನುವಂಥದ್ದು ಸ್ಪುಟ್ನಿಕ್ 5 ಸರಿಯಾಗಿ ಆಗಿಲ್ಲ ಅನ್ನುವಂಥ ಕಾರಣದಿಂದ ಇದು ಸಾಕಷ್ಟು ಸುದ್ದಿಯಲ್ಲಿತ್ತು. ನಮಗೀಗಾಗಲೇ ವ್ಯಾಕ್ಸಿನೇಷನ್ ಪ್ರೋಸೆಸ್ ಅನ್ನುವಂಥದ್ದು ಗೊತ್ತು. ಫೇಸ್ 1ನಲ್ಲಿ 10ರಿಂದ 100 ಮಂದಿ ಅಂದರೆ ಬಹಳ ಕಡಿಮೆ ಮಂದಿಯನ್ನು ತಗೊಂಡು ಈ ವ್ಯಾಕ್ಸಿನೇಷನ್ಗೆ ಬೇಕಾಗುವಂಥ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮಾಡ್ತಾರೆ. ಅದೇ ಫೇಸ್ 2ನಲ್ಲಿ ಅರೌಂಡ್ ಒಂದು 500ರಿಂದ 1000 ಮಂದಿ ಅಂದರೆ ಇನ್ನೊಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಕ್ತಿಗಳನ್ನು ತಗೊಂಡು ಈ ಮೊದಲ ಹಂತದಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ಗಳು ಆಗಿಲ್ಲ ಅಂತಂದರೆ ಅಥವಾ ಯಾವುದೇ ಸಿವಿಯರ್ ಎಫೆಕ್ಟ್ಸ್ಗಳು ಈ ಒಂದು ವಾಲಂಟಿಯರ್ಸ್ಗಳು ಯಾರಿರ್ತಾರೆ, ಈ ಡೋಸ್ಗಳನ್ನು ತಗೊಳ್ಳುವಂಥವ್ರು, ಈ ಕ್ಲಿನಿಕಲ್ ಟ್ರಯಲ್ಸ್ಗಳಿಗೆ ಒಳಗಾಗುವಂಥವ್ರು, ಅವರ ಮೇಲೆ ಯಾವುದೇ ರೀತಿಯಾದಂಥ ಸೀರಿಯಸ್ ಎಫೆಕ್ಟ್ಸ್ಗಳು ಆಗಿಲ್ಲ ಅಂತ ಅಂದರೆ ನಂತರದಲ್ಲಿ ಸ್ಟೇಜ್ 1 ಅನ್ನುವಂಥದ್ದು ಅಪ್ರೂವ್ ಆಗುತ್ತೆ. ನಂತರದಲ್ಲಿ ಫೇಸ್ 2ಗೆ ಅವರು ಇನ್ವಾಲ್ವ್ ಆಗ್ತಾರೆ. ಅಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯ ವಾಲಂಟಿಯರ್ಸ್ಗಳನ್ನು ತಗೊಂಡು ಸ್ಟೇಜ್ 2 ಅನ್ನು ಕಂಡಕ್ಟ್ ಮಾಡಲಾಗುತ್ತೆ. ಇಲ್ಲಿ 500ರಿಂದ 1000 ಅದರ ಒಳಗಿನ ಸಂಖ್ಯೆಯಲ್ಲಿ ವಾಲಂಟಿಯರ್ಸ್ಗಳು ಇನ್ವಾಲ್ವ್ ಆಗ್ತಾರೆ. ಈ ಒಂದು 2ನೇ ಹಂತದಲ್ಲಿ ಕೂಡ ಪಾಸ್ ಆದರೆ ಅಂದರೆ 2ನೇ ಹಂತದಲ್ಲೂ ಕೂಡ ಹೆಚ್ಚಿನ ಸಿವಿಯರ್ ಆದಂಥ ಯಾವುದೇ ಎಫೆಕ್ಟ್ಸ್ಗಳನ್ನು ಕಾಣಲಿಲ್ಲ ಅಂತ ಅಂದರೆ ಸೈಡ್ ಎಫೆಕ್ಟ್ಸ್ಗಳು ಆಗಲಿಲ್ಲ ಅಂತ ಅಂದರೆ 2ನೇ ಹಂತದಲ್ಲೂ ಕೂಡ ಪಾಸ್ ಆಗುತ್ತೆ. ಅಂದರೆ ಈ ಒಂದು ಫೇಸ್ 2 ಕ್ಲಿನಿಕಲ್ ಟ್ರಯಲ್ಸ್ನ ಸಂದರ್ಭದಲ್ಲಿ ಎಷ್ಟು ಡೋಸೇಜ್ನಲ್ಲಿ ಈ ವ್ಯಾಕ್ಸಿನೇಷನನ್ನು ನೀಡಬೇಕು ಅನ್ನೋದನ್ನು ಕೂಡ ಅವರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಕೂಡ ಎಕ್ಸ್ಪೆರಿಮೆಂಟೇಷನ್ ಈ ಫೇಸ್ 2ನಲ್ಲಿ ಆಗುವಂಥದ್ದು. ಇನ್ನು ಫೇಸ್ 3ಗೆ ಬಂದಾಗ ಸಾಕಷ್ಟು ಮಂದಿ ಇಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಂದರೆ ಹಲವಾರು ರಾಷ್ಟ್ರಗಳಲ್ಲಿ ಡಿಫ್ರೆಂಟ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ಗಳಿಂದ ಜನಗಳನ್ನು ವಾಲಂಟಿಯರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಈ ರೀತಿಯಾದಂಥ ಹೆಲ್ದಿ ವಾಲಂಟಿಯರ್ಸ್ಗಳನ್ನು ಸಾಕಷ್ಟು ಡಿಫ್ರೆಂಟ್ ಜಿಯೋಗ್ರಫಿಕಲ್ ಸ್ಟೇಷನ್ಸ್ಗಳಿಂದ ಇವುಗಳನ್ನು ಆಯ್ಕೆ ಮಾಡಿಕೊಂಡು ಹೆಚ್ಚಿನ ಮಂದಿಗೆ ಈ ವ್ಯಾಕ್ಸಿನೇಷನ್ ಪ್ರೋಸೆಸನ್ನು ಮಾಡ್ತಾರೆ. ಹೆಚ್ಚಿನ ಮಂದಿಗೆ ನೀಡೋದ್ರಿಂದ ಸೈಡ್ ಎಫೆಕ್ಟ್ಸ್ಗಳು ಆಗೋದಿದ್ರೆ ಅಥವಾ ಸರ್ಟನ್ ಜಿಯೋಗ್ರಫಿಕಲ್ ಲೊಕೇಶನ್ನಲ್ಲಿರುವಂಥವ್ರಿಗೆ ಇದು ಅಡ್ಜಸ್ಟ್ ಆಗುತ್ತಾ ಅನ್ನೋದು ಇವೆಲ್ಲವನ್ನು ಚೆಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಡೋಸೇಜನ್ನು ನೀಡಿದಾಗ ಈ ಕಾಯಿಲೆಗೆ ಸರಿಯಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ವ್ಯಾಕ್ಸಿನೇಷನ್ನಿನ ಡೋಸೇಜಸ್ಗಳನ್ನು ಕೂಡ ಟ್ರಯಲ್ ಮಾಡಲಾಗುತ್ತೆ. ಈ ರೀತಿಯ ಒಂದು ದೊಡ್ಡ ಹಂತ ಈ ಫೇಸ್ 3 ಆಗಿರುತ್ತೆ. ಇನ್ನು ಫೇಸ್ 4ನಲ್ಲಿ ಫೇಸ್ 3 ಏನಾದರೂ ಅಪ್ರೂವಲ್ ಆಗಿ ಕಮರ್ಷಿಯಲ್ ಯೂಸ್ಗೆ ಬಂದದ್ದೇ ಆದರೆ ಕಮರ್ಷಿಯಲ್ ಯೂಸ್ನ ಬಳಕೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ 6 ತಿಂಗಳ ನಂತರದಲ್ಲಿ ಅಥವಾ ಒಂದಷ್ಟು ಸಮಯ ಕಾಲಾವಕಾಶದ ನಂತರದಲ್ಲಿ ಇದನ್ನು ಕಮರ್ಷಿಯಲ್ ಆಗಿ ಎಲ್ಲರೂ ಕೂಡ ಬಳಕೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳನ್ನು ಈ ಫೇಸ್ 4ನಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ. ಈ ರೀತಿಯಾದಂಥ ಈ ಫೇಸ್ 3 ಏನಿದೆ, ಈ ಫೇಸ್ 3 ಕ್ಲಿನಿಕಲ್ ಟ್ರಯಲ್ಸ್ಗಳ ಭಾಗವಾಗಿ ಭಾರತದಲ್ಲಿರ್ತಕ್ಕಂಥ ವಾಲಂಟಿಯರ್ಸ್ಗಳನ್ನು ಅವರ ಮೇಲೆ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮಾಡೋದಕ್ಕೆ ರಷ್ಯಾದ ಈ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನುವಂಥದ್ದು ಭಾರತ ಮತ್ತು ರಷ್ಯಾದ ನಡುವೆ ಈ ಒಂದು ಒಪ್ಪಂದ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ಈ ಒಂದು ಪ್ಯಾಕ್ಟಿಗೆ ಸೈನ್ ಅನ್ನು ಮಾಡಿದ್ದಾರೆ. ಇದೇನು ಹೇಳುತ್ತೆ ಅಂದರೆ ಭಾರತದ ಹೈದರಾಬಾದ್ ಬೇಸ್ಡ್ ಒಂದು ಲ್ಯಾಬೊರೇಟರಿ, ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರಿ ಅಂತ ಹೇಳಿ, ಈ ಲ್ಯಾಬೊರೇಟರಿಯು ಭಾರತದಲ್ಲಿ ಈ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನು ಟೆಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದೆ. ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಈ ಒಂದು ಲ್ಯಾಬೊರೇಟರಿ ನಡೆಸುತ್ತೆ. ಇದರ ನಂತರದಲ್ಲಿ ಇದು ಒಪ್ಪಿಗೆಯನ್ನು ಪಡೆದಿದ್ದೇ ಆದಲ್ಲಿ ಇದಕ್ಕೆ ಅಂದರೆ ನಮ್ಮ ಭಾರತಕ್ಕೆ 100 ಮಿಲಿಯನ್ ಡೋಸೇಜಸ್ಗಳು ಅಂದರೆ 10 ಕೋಟಿಯಷ್ಟು ಡೋಸೇಜಸ್ಗಳನ್ನು ನಮಗೆ ಸಪ್ಲೈ ಮಾಡಿ ಈ ವ್ಯಾಕ್ಸಿನ್ ಡೋಸೇಜಸ್ಗಳನ್ನು ಅಂತ ಹೇಳಿ ಒಂದು ಮಾತುಕತೆ ಆಗಿರ್ತಕ್ಕಂಥದ್ದು. ಹ್ಯೂಮನ್ ಅಡಿನೋವೈರಲ್ ವೆಕ್ಟರ್ ಪ್ಲಾಟ್ಫಾರ್ಮ್ನ ಮೇಲೆ ಈ ಒಂದು ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನುವಂಥದ್ದು ಸೇಫ್ ಅಂತ ಹೇಳಿ ಪ್ರೂವ್ ಆದ ನಂತರದಲ್ಲಿ ಈ ರೀತಿಯ ಕ್ಲಿನಿಕಲ್ ಟ್ರಯಲ್ಸ್ಗಳಿಗೆ ಇದು ಒಳಗಾಗ್ತಾ ಇರುವಂಥದ್ದು. ಈ ಒಂದು ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಏನಾದರೂ ಇಲ್ಲಿ ಅಂದರೆ ಭಾರತದಲ್ಲಿ ಈಗೇನು ನಡೆಯುತ್ತೆ ಈ ಒಂದು ಟೆಸ್ಟ್ಗಳಲ್ಲೂ ಕ್ಲಿನಿಕಲ್ ಟೆಸ್ಟ್ಗಳಲ್ಲೂ ಕೂಡ ಪಾಸಾಗಿ ಅದೇನಾದರೂ ರೆಗ್ಯುಲೇಟರಿ ಅಪ್ರೂವಲ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ಪಡೆದಿದ್ದೇ ಆದರೆ ಈ ಡೆಲಿವರೀಸ್ ಅನ್ನುವಂಥದ್ದು ಅಂದರೆ ಈ ಒಂದು ಕಂಪ್ಲೀಟ್ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಸಕ್ಸಸ್ಫುಲ್ ಆದ ಹಾಗಾಗಿ ಭಾರತಕ್ಕೆ ಈ ವ್ಯಾಕ್ಸಿನ್ಗಳ ಡೆಲಿವರಿ ಅನ್ನುವಂಥದ್ದು 2020ರ ಕೊನೆಯ ಭಾಗದ ಅಷ್ಟೊತ್ತಿಗೆ ಸಿಗಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನು ನಮಗೆಲ್ಲರಿಗೂ ತಿಳಿದಿರುವಂತೆ ಭಾರತದ್ದೇ ಆದಂಥ ಭಾರತ್ ಬಯೋಟೆಕ್ ಅವರು ಕೂಡ ವ್ಯಾಕ್ಸಿನೇಷನ್ ಪ್ರೋಸೆಸನ್ನು ಶುರು ಮಾಡಿದ್ದಾರೆ. ಅಂದರೆ ವ್ಯಾಕ್ಸಿನನ್ನು ಕಂಡಿಡಿದು ಅದರ ಕ್ಲಿನಿಕಲ್ ಟ್ರಯಲ್ಸ್ ಅನ್ನುವಂಥದ್ದು ನಡೀತಾ ಇರುವಂಥದ್ದು. ಮತ್ತು ನಂತರದಲ್ಲಿ ಪುಣೆ ಬೇಸ್ಡ್ ಒಂದು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಹೇಳಿ ಇರುವಂಥ ಒಂದು ಸಂಸ್ಥೆ ಕೂಡ ಬ್ರಿಟನ್ನಿನ ಆಸ್ಟ್ರಾಜೆನೆಕಾ ಕಂಪನಿಯೊಟ್ಟಿಗೆ ಒಂದು ಮಾತುಕತೆಯನ್ನು ಒಪ್ಪಂದವನ್ನು ಮಾಡಿಕೊಂಡು ಇವರಿಬ್ಬರು ಸೇರಿಕೊಂಡು ಒಂದು ಸ್ಟಡಿಯನ್ನು ನಡೆಸ್ತಾ ಇದ್ದಾರೆ. ಈ ವ್ಯಾಕ್ಸಿನೇಷನ್ ಕೂಡ ಒಂದು ವೇಳೆ ಸಕ್ಸಸ್ಫುಲ್ ಅಂತ ಆದಲ್ಲಿ ಈ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಬಳಿಯಿಂದಲೂ ಕೂಡ ಭಾರತದವರಿಗೆ ಸಾಕಷ್ಟು ವ್ಯಾಕ್ಸಿನ್ ಅನ್ನುವಂಥದ್ದು
ಅನ್ನುವಂಥದ್ದು ಸಾಕಷ್ಟು ಡೋಸೇಜಸ್ಗಳಲ್ಲಿ ಸಿಗೋದಿದೆ. ಅದರ ನಂತರದಲ್ಲಿ ಈ ಒಂದು ಸೆಕೆಂಡ್ ಮೇಜರ್ ಪ್ಯಾಕ್ಟ್ ಆಗಿದೆ, ಇಂಟರ್ನ್ಯಾಷನಲಿ ನಾವು ಸೈನ್ ಮಾಡಿರ್ತಕ್ಕಂಥದ್ದು. ಈ ಆಸ್ಟ್ರಾಜೆನೆಕಾದೊಟ್ಟಿಗೆ ಇರುವಂಥ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಏನು ಒಂದು ಪ್ಯಾಕ್ಟ್ ಇದೆ, ಇದರ ಜೊತೆಗೆ ಇದನ್ನು ಹೊರತುಪಡಿಸಿ ನೋಡಿದಾಗ ರಷ್ಯಾದೊಟ್ಟಿಗೆ ಮಾಡಿರ್ತಕ್ಕಂಥದ್ದು ಒಂದು ಅತಿ ದೊಡ್ಡ ಮತ್ತೊಂದು ದೇಶದೊಟ್ಟಿಗೆ ಮಾಡ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಪ್ಯಾಕ್ಟ್ ಆಗಿರುವಂಥದ್ದು ಕೋವಿಡ್ ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತ ವಿಚಾರವಾಗಿ. ಇದು ಏನು ತೋರಿಸ್ತಾ ಇದೆ ಅಂತಂದ್ರೆ ಭಾರತದಲ್ಲಿ ನಮಗೆ ಸಾಕಷ್ಟು ಡೋಸೇಜಸ್ ಅಷ್ಟು ವ್ಯಾಕ್ಸಿನ್ ಅನ್ನುವಂಥದ್ದು ಬೇಕಾಗುತ್ತೆ. ಯಾಕೆಂದ್ರೆ ಭಾರತದಲ್ಲಿನ ಜನಸಂಖ್ಯೆ 120 ಕೋಟಿಗೂ ಮೀರಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಬೇಕಾಗುತ್ತೆ, ಹೆಚ್ಚಿನ ಡೋಸೇಜಸ್ಗಳಲ್ಲಿ ಬೇಕಾಗುತ್ತೆ. ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕು, ಇನ್ನೊಂದು ನಮಗೆ ಆದಷ್ಟು ಕಡಿಮೆ ರೇಟ್ನಲ್ಲಿ ಬೇಕಾಗುತ್ತೆ, ಚೀಪೆಸ್ಟ್ ಪ್ರೈಸಸ್ನಲ್ಲಿ ನಮಗೆ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಬೇಕಾಗುತ್ತೆ. ಮತ್ತೆ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಅನ್ನು ತಗೊಳ್ಳುವಂಥ ಅರ್ಜೆನ್ಸಿ ಇರುತ್ತೆ. ಅಂದರೆ ಮೊದಲಿಗೆ ವ್ಯಾಕ್ಸಿನ್ ಬಂದಾಗ ಸಾಕಷ್ಟು ಮಂದಿ ಅದನ್ನು ನನಗೂ ಬೇಕು ಅಂತ ಹೇಳಿ ಹೆಚ್ಚಿನ ಡಿಮ್ಯಾಂಡ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನಾವು ಈಗ ಒಟ್ಟಾರೆಯಾಗಿ ನಾವು ಮಾಡ್ಕೊಂಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ನೋಡಿದಾಗ ಈ ಆಸ್ಟ್ರಾಜೆನೆಕಾ ಅನ್ನುವಂಥ ಕಂಪನಿ ಬ್ರಿಟಿಷ್ನ ಒಂದು ಕಂಪನಿಯೊಟ್ಟಿಗೆ ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದು ಒಂದು ನಮ್ಮ ಮತ್ತು ಆಸ್ಟ್ರಾಜೆನೆಕಾದ ನಡುವೆ ಇರ್ತಕ್ಕಂಥ ಒಂದು ದೊಡ್ಡ ಪ್ಯಾಕ್ಟ್ ಆಗಿದ್ರೆ, ರಷ್ಯಾದೊಟ್ಟಿಗೆ ಕೂಡ ಈ ಒಂದು ಪ್ಯಾಕ್ಟ್ ಅನ್ನ ಸಹಿ ಮಾಡೋದ್ರ ಮುಖಾಂತರವಾಗಿ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನ ಭಾರತಕ್ಕೆ 10 ಕೋಟಿಯಷ್ಟು ಡೋಸೇಜಸ್ಗಳನ್ನು ತರಿಸ್ಕೊಳ್ಳೋದು. ಒಂದು ವೇಳೆ ಈ ಕ್ಲಿನಿಕಲ್ ಟ್ರಯಲ್ಸ್ಗಳು ಸಕ್ಸೆಸ್ ಆದರೆ ಆ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ನಡೆಸುವಂಥ ಜವಾಬ್ದಾರಿಯನ್ನು ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರಿ ಅನ್ನುವಂಥದ್ದು ಒಪ್ಕೊಂಡಿರ್ತಕ್ಕಂಥದ್ದನ್ನು ನಾವು ಈ ಆರ್ಟಿಕಲ್ ಅಲ್ಲಿ ನೋಡ್ಬೋದಾಗುತ್ತೆ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಹೇಳಿ SII ಅಂತ ಹೇಳಿ ಪುಣೆ ಬೇಸ್ಡ್ ಇದೊಂದು ಇನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಈ ಇನ್ಸ್ಟಿಟ್ಯೂಟು ಬ್ರಿಟನ್ನಿನ ಆಸ್ಟ್ರಾಜೆನೆಕಾ ಕಂಪನಿಯೊಟ್ಟಿಗೆ ಒಂದು ಪ್ಯಾಕ್ಟ್ ಅನ್ನ ಮಾಡಿಕೊಂಡು ಇವರಿಬ್ಬರು ಸೇರಿಕೊಂಡು ಒಂದು ವ್ಯಾಕ್ಸಿನ್ ಅನ್ನ ಕ್ಲಿನಿಕಲ್ ಟ್ರಯಲ್ಸ್ಗಳಿಗೆ ಒಳಪಡಿಸಿರ್ತಕ್ಕಂಥದ್ದು. ಈ ವ್ಯಾಕ್ಸಿನ್ ನಮ್ಮಲ್ಲಲ್ಲ, ಆದರೆ ಇನ್ನು ಬೇರೆ ಕಡೆಯಲ್ಲಿ ಈ ವ್ಯಾಕ್ಸಿನ್ ಅನ್ನು ತಗೊಂಡಿರ್ತಕ್ಕಂಥ ಒಬ್ಬ ವಾಲಂಟಿಯರಿಗೆ ಅವರಿಗೆ ಒಂದು ಇಲ್ ಎಫೆಕ್ಟ್ ಅನ್ನುವಂಥದ್ದು ಕಂಡಿದೆ ಅಥವಾ ಸೈಡ್ ಎಫೆಕ್ಟ್ ಅನ್ನುವಂಥದ್ದು ಆಗಿದೆ, ಬೇರೆ ಒಂದು ಡಿಸೀಸ್ ಅನ್ನ ಅವರು ಕಂಡಿದ್ದಾರೆ ಅನ್ನುವಂಥ ಕಾರಣದಿಂದ ಈ ವ್ಯಾಕ್ಸಿನಿನ ಟ್ರಯಲ್ಸ್ಗಳನ್ನು ಒಂದಷ್ಟು ದಿನದ ಮಟ್ಟಿಗೆ ಹಾಲ್ಟ್ ಮಾಡಲಾಗಿತ್ತು. ಈಗ ಮತ್ತೆ ಈ ಹಾಲ್ಟಿಂಗ್ ಅನ್ನ, ಈ ಟ್ರಯಲ್ಸ್ಗಳನ್ನು ಏನು ಹಾಲ್ಟ್ ಮಾಡಿದ್ರು ಇದನ್ನು ಮತ್ತೆ ರೆಸ್ಯೂಮ್ ಮಾಡಲಾಗಿದೆ. ಭಾರತದಲ್ಲಿ ಇದರ ಒಂದು ಕ್ಲಿನಿಕಲ್ ಟ್ರಯಲ್ಸ್ಗಳನ್ನುವಂಥದ್ದು ಇನ್ನು ಮುಂದೆ ರೆಸ್ಯೂಮ್ ಆಗುತ್ತೆ. ಇದನ್ನು ಯಾರು ಅಪ್ರೂವಲ್ ಅನ್ನು ನೀಡ್ತಾರೆ ಅಂತಂದರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಇವರು ಈ ಟ್ರಯಲ್ಸ್ಗಳಿಗೆ ಹಾಲ್ಟ್ ಮಾಡೋದಾಗಿರ್ಬೋದು ಅಥವಾ ಮತ್ತೆ ಈ ಟ್ರಯಲ್ಸ್ಗಳನ್ನು ರೆಸ್ಯೂಮ್ ಮಾಡೋದಕ್ಕಾಗಿರಲಿ ಅಲೋ ಮಾಡುವಂಥ ಅಥಾರಿಟಿ ಯಾರು ಅಂತ ಅಂದರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್, ಚೈನಾ ರೆಬರ್ಟ್ಸ್ ರಾಜನಾಥ್ ಸೇಸ್ ಇಂಡಿಯಾ ವೈಲೇಟೆಡ್ ಅಗ್ರಿಮೆಂಟ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೆ GS ಪೇಪರ್ 3 ಅಡಿಯಲ್ಲಿ ಸೆಕ್ಯೂರಿಟಿ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಕಳೆದ 4.5 ತಿಂಗಳುಗಳಿಂದ ಭಾರತ ಮತ್ತು ಚೀನಾದ ನಡುವೆ ಆಗ್ತಿರ್ತಕ್ಕಂಥ ಗಡಿ ವಿವಾದದ ಬಗ್ಗೆ ಅಥವಾ ಗಡಿ ಸಂಘರ್ಷ, ಗಡಿ ಬಿಕ್ಕಟ್ಟಿನ ಬಗ್ಗೆ ನಮಗೆಲ್ಲರಿಗೂ ತಿಳಿದೇ ಇದೆ. ಪ್ರತಿದಿನವೂ ಕೂಡ ಇದರ ಬಗ್ಗೆ ನಾವು ಆರ್ಟಿಕಲ್ಸ್ಗಳನ್ನು ನೋಡ್ತಾನೆ ಇರ್ತೇವೆ. ಇತ್ತೀಚೆಗಷ್ಟೇ ಪಾರ್ಲಿಮೆಂಟ್ನಲ್ಲಿ ಸೆಷನ್ಸ್ಗಳು ಪ್ರಾರಂಭವಾಗಿರೋದ್ರಿಂದ ಪಾರ್ಲಿಮೆಂಟ್ನಲ್ಲಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಈ ಒಂದು LACಯ ಕುರಿತಂತೆ ಮಾತನಾಡುವಾಗ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಬಳಿಯಲ್ಲಿ ತನ್ನ ಟ್ರೂಪ್ಸ್ಗಳನ್ನು ತಂದು ನಿಲ್ಲಿಸೋದ್ರ ಮುಖಾಂತರವಾಗಿ ನಾವು ಏನು ಭಾರತ ಮತ್ತು ಚೀನಾದ ನಡುವೆ ಒಂದು ಒಪ್ಪಂದಗಳನ್ನು ಮಾಡ್ಕೊಂಡಿದ್ವಿ 1993ರಲ್ಲಿ ಮತ್ತು 1996ರಲ್ಲಿ ಮಾಡ್ಕೊಂಡಿದ್ದಂಥ ಈ ಬೌಂಡರಿ ಅಗ್ರಿಮೆಂಟ್ಸ್ಗಳನ್ನು ಚೀನಾದವರು ವೈಲೇಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ತಿಳಿಸಿದ್ರು. ಆದರೆ ಇದರ ವಿಚಾರವಾಗಿ ಚೀನಾದವರು ಒಂದು ರೆಸ್ಪಾನ್ಸ್ ಅನ್ನು ನೀಡಿದ್ದಾರೆ. ಈ ಅಗ್ರಿಮೆಂಟ್ಸ್ಗಳ ವೈಲೇಷನ್ ಅನ್ನುವಂಥದ್ದು ಭಾರತದ ಕಡೆಯಿಂದಾಗಿದೆ, ಆದರೆ ಚೀನಾದ ಕಡೆಯಿಂದ ಅಲ್ಲ ಅಂತ ಹೇಳಿ ಚೀನಾದವರು ತಿರುಗಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಚೀನಾದವರು ಹೇಳ್ತಾ ಇರುವಂಥದ್ದು ಈ ಒಂದು ಕರೆಂಟ್ ಸಿಚುಯೇಷನ್ಗೆ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು, ಇದರ ಜವಾಬ್ದಾರಿ ಕೇವಲ ಚೀನಾದವ್ರದ್ದಲ್ಲ, ಬದಲಾಗಿ ಭಾರತವೂ ಕೂಡ ಇದರ ಹೊಣೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಭಾರತವೇ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದು ಅಂತ ಹೇಳಿ ಚೀನಾದವರ ಕಂಪ್ಲೇಂಟ್ ಆಗಿರ್ತಕ್ಕಂಥದ್ದು. ಕಳೆದ ವಾರವಷ್ಟೇ ನಾವೀಗಾಗಲೇ ನೋಡಿದ್ವಿ 5 ಪಾಯಿಂಟ್ ಕನ್ಸೆನ್ಸಸ್ ಅನ್ನ ಭಾರತ ಮತ್ತು ಚೀನಾದ ನಡುವಿನ ಫಾರಿನ್ ಮಿನಿಸ್ಟರ್ಸ್ಗಳು ಸೇರ್ಕೊಂಡು ಮಾಡಿದ್ದಂಥದ್ದು. ಇದರ ಮುಖಾಂತರ ಡಿಸ್ಎಂಗೇಜ್ಮೆಂಟ್ ಅನ್ನುವಂಥದ್ದು ಆದಷ್ಟು ಶೀಘ್ರವಾಗಿ ಆಗಬೇಕು ಮತ್ತು ಇನ್ನುಳಿದಂಥ ಈ ಮುಂಬರುವಂಥ ದಿನಗಳಲ್ಲೂ ಕೂಡ ಈ ರೀತಿಯಾದಂಥ ಸನ್ನಿವೇಶಗಳು ಉಂಟಾಗದೇ ಇರೋದಕ್ಕೆ ಬೇಕಾಗುವಂಥ ಕ್ರಮಗಳನ್ನು ತಗೊಳ್ಳುವಂತೆ 5 ಪಾಯಿಂಟ್ ಕನ್ಸೆನ್ಸಸ್ ಅನ್ನ ನಾವು ರೀಚ್ ಮಾಡಬೇಕು ಅಂತ ಹೇಳಿ ಕೆಲವೊಂದಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ರು. ಆದರೆ ಈ ವಿಚಾರ ಆದ ನಂತರವೂ ಕೂಡ ಹೊರಗೆ ಬಂದಾಗ ತಮ್ಮ ಪ್ರೆಸ್ ನೋಟ್ಗಳಲ್ಲಿ ಮಾಹಿತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳು ತಪ್ಪು ನಮ್ಮದಲ್ಲ, ಉಳಿದಂಥ ಮತ್ತೊಂದು ರಾಷ್ಟ್ರದ್ದು ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗತ್ತೆ. ಚೀನಾದವರ ಪರವಾಗಿ ಭಾರತೀಯರು ಏನು ಮಾಡಬೇಕು ಅಂತಂದರೆ ಮೋಸ್ಟ್ ಅರ್ಜೆಂಟ್ ಇಂಪಾರ್ಟೆಂಟ್ ಟಾಸ್ಕ್ ಏನು ಅಂತಂದರೆ ನಾವೇ ಮೊದಲಿಗೆ ಅವರ ವಿರುದ್ಧವಾಗಿ ನಾವೇ ಮೊದಲು ಈ ಒಂದು ಬಿಕ್ಕಟ್ಟನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಡಿಸ್ಎಂಗೇಜ್ಮೆಂಟ್ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಮೊದಲಿಗೆ ಭಾರತೀಯರ ಕಡೆಯಿಂದ ಆಗಬೇಕು ಅಂತ ಹೇಳಿ ಚೀನಾದವರು ಇಲ್ಲಿ ಹೇಳ್ತಾ ಇರುವಂಥದ್ದು.
ಆದರೆ ಇದನ್ನು ಖಂಡಿತವಾಗ್ಲೂ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಚೀನಿಯರು. ಹಾಗಾಗಿ ಅವರ ಕಡೆಯಿಂದ ಈ ಡಿಸ್ಎಂಗೇಜ್ಮೆಂಟ್ ಆಗಬೇಕು ಅನ್ನುವಂಥದ್ದು ಭಾರತದ ಪರವಾದಂಥ ವಾದ ಆಗಿರುವಂಥದ್ದು. ಇಲ್ಲಿ ವೆನ್ಸ್ಡೇಯ ಒಂದು ನ್ಯೂಸ್ ಪೇಪರನ್ನು, ಹಾಂಗ್ಕಾಂಗ್ ಬೇಸ್ಡ್ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಅಂತ ಹೇಳಿ ಒಂದು ನ್ಯೂಸ್ ಪೇಪರನ್ನು ನೋಡಿದಾಗ ಚೈನೀಸ್ ಟ್ರೂಪ್ಸ್ಗಳು ಕಳೆದ ವಾರ ಅವರು ಏನು ಆ್ಯಕ್ಷನ್ಸ್ಗಳನ್ನು ತಗೊಳ್ತಾ ಇದ್ದರು ಅದನ್ನು ನಾವು ನೋಡಿದಾಗ ಅವರು ಕಂಬ್ಯಾಟ್ ರೆಡಿನೆಸ್ಸನ್ನು ತಮ್ಮ ಸೆಕೆಂಡ್ ಹೈಯೆಸ್ಟ್ ಪಾಸಿಬಲ್ ಲೆವೆಲ್ಗೆ ಮಾಡಿಕೊಂಡಿದ್ರು ಈ LACಯ ಗಡಿ ಭಾಗದಲ್ಲಿ, ಪ್ಯಾಂಗಾಂಗ್ಸೋ ಲೇಕ್ನ ವಿಚಾರದಲ್ಲಿ, ಈ ಒಂದು ಭಾಗಗಳಲ್ಲಿ ಅಂತ ಹೇಳಿ ನಾವು ಈ ಒಂದು ಪತ್ರಿಕೆ ವರದಿ ಮಾಡೋದನ್ನು ನೋಡಬಹುದಾಗುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಯುದ್ಧವನ್ನೇ ತಯಾರಿ ಮಾಡಿಕೊಂಡು ನಿಂತಿರುವಂತೆ, ಯುದ್ಧಕ್ಕೆ ಸನ್ನದ್ಧರಾಗಿ ಬಂದು ನಿಂತಿರುವಂತೆ ಈ ಆಕ್ಷನ್ಸ್ಗಳನ್ನು ನಾವು ಚೀನಾದ ಪರವಾಗಿ ನೋಡಬಹುದಾಗುತ್ತೆ. ಕಳೆದ ವಾರವಷ್ಟೇ ನಾವೇನು ಫಾರಿನ್ ಮಿನಿಸ್ಟರ್ಸ್ನ ಮಾತುಕತೆ ಆಯಿತು, ಈ 5 ಪಾಯಿಂಟ್ ಕನ್ಸೆನ್ಸಸ್ ಮಾತುಕತೆಯ ನಂತರದಲ್ಲಿ ಈಗ ಒಂದಷ್ಟು ಮಟ್ಟಿಗೆ ಸನ್ನಿವೇಶ ಅನ್ನುವಂಥದ್ದು ತಿಳಿಗೊಂಡಿದೆ. ಇಷ್ಟರ ಮಟ್ಟಿಗೆ ಸನ್ನಿವೇಶ ಅನ್ನುವಂಥದ್ದು ಬಿಗಡಾಯಿಸಿಲ್ಲ ಅಂತ ಹೇಳಿ ಈ ಒಂದು ಪತ್ರಿಕೆ ವರದಿ ಮಾಡೋದನ್ನು ಕೂಡ ನಾವು ನೋಡಬಹುದಾಗುತ್ತೆ. ಒಟ್ಟಾರೆಯಾಗಿ ನಾವೇನು ಚೀನಾದವರ ಮೇಲೆ ಚೀನಾದವರದೇ ತಪ್ಪು, ಅವರೇ ಮೊದಲು ತಪ್ಪನ್ನು ಮಾಡಿದ್ದು ಅಂತ ಹೇಳಿ ಮತ್ತು ಅವರು ಮಾಡ್ತಿರ್ತಕ್ಕಂಥ ಕೆಲವೊಂದು ನಡೆಗಳೇನಿದೆ ಅದು 93 ಮತ್ತು 96ರ ಭಾರತ ಮತ್ತು ಚೀನಾದ ನಡುವಿನ ಬೌಂಡರಿ ಅಗ್ರಿಮೆಂಟ್ಸ್ಗಳನ್ನು ವೈಲೇಟ್ ಮಾಡುತ್ತೆ ಅಂತ ಹೇಳಿ ಭಾರತದ ರಾಜನಾಥ್ ಸಿಂಗ್ ಅವರು ಏನು ಹೇಳಿದ್ರು, ಇದಕ್ಕೆ ಉತ್ತರವಾಗಿ ಚೀನಾದವರು ಹೇಳುವಂಥದ್ದು ಇದು ಚೀನಿಯರಲ್ಲ ಭಾರತೀಯರು ಈ ಅಗ್ರಿಮೆಂಟ್ಸ್ಗಳನ್ನು ವೈಲೇಟ್ ಮಾಡಿದ್ದು ಅಂತ ಹೇಳಿ. ಇದನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಲೋಕಸಭಾ ನಾಟ್ ಟು ಅಮೆಂಡ್ ಬ್ಯಾಂಕಿಂಗ್ ಆ್ಯಕ್ಟ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಎಕಾನಮಿ, ಅದರಲ್ಲೂ ಬಹುಮುಖ್ಯವಾಗಿ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ಗಳ ಸ್ಥಿತಿಗತಿಯನ್ನು ಡೆವಲಪ್ ಮಾಡಲಿಕ್ಕೆ ಅಥವಾ ಅದನ್ನು ಸುಧಾರಿಸಲಿಕ್ಕೆ ಅಂತ ಹೇಳಿ ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು RBIನ ನೇರ ಸೂಪರ್ವಿಷನ್ನ ಅಡಿಯಲ್ಲಿ ತರಲಿಕ್ಕೆ ಅಂತ ಹೇಳಿ 1949ರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟಿಗೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಈ ತಿದ್ದುಪಡಿಯನ್ನು ಈಗಾಗಲೇ ಆರ್ಡಿನೆನ್ಸ್ನ ಮುಖಾಂತರವಾಗಿ ಜೂನ್ 26ರಂದು ಚಾಲ್ತಿಗೆ ತರಲಾಗಿತ್ತು. ಆದರೆ ಈಗ ಆರ್ಡಿನೆನ್ಸನ್ನು ರೀಪ್ಲೇಸ್ ಮಾಡಿ ಅದರ ಬದಲಿಗೆ ಲೋಕಸಭೆಯ ಮುಖಾಂತರವಾಗಿ ಇದನ್ನು ಈ ಒಂದು ಬಿಲ್ಲನ್ನು ಅಮೆಂಡ್ಮೆಂಟನ್ನು ಮಾಡಲಾಗ್ತಾ ಇದೆ. ಪಾರ್ಲಿಮೆಂಟಿನ ಯಾವುದೇ ಒಂದು ಹೌಸ್ ಕೂಡ ಸೆಷನ್ನಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಬಿಲ್ಲು ಆ್ಯಕ್ಟ್ ಆಗಬೇಕು ಅಂತಂದರೆ, ಯಾವುದೇ ಒಂದು ಬಿಲ್ಲನ್ನು ಜಾರಿಗೆ ತರುವಂಥ ಹಂತಕ್ಕೆ ಬರಬೇಕು ಅಂತಂದರೆ ಆ ಬಿಲ್ಲು ಪಾರ್ಲಿಮೆಂಟಿನ ಎರಡೂ ಸದನಗಳಲ್ಲಿ ಮಂಡನೆಯಾಗಿ ಎರಡೂ ಸದನಗಳಲ್ಲಿ ಒಪ್ಪಿಗೆಯನ್ನು ಪಡ್ಕೋಬೇಕು. ನಂತರದಲ್ಲಿ ಪ್ರೆಸಿಡೆಂಟ್ ಅದಕ್ಕೆ ಸಹಿಯನ್ನು ಹಾಕಬೇಕು. ಈ 3 ಕೆಲಸಗಳು ಆದ ನಂತರದಲ್ಲಿ ಅದು ಒಂದು ಆ್ಯಕ್ಟ್ ಅಂತ ಹೇಳಿ ಜಾರಿಗೆ ಬರುತ್ತೆ. ಅಥವಾ ಯಾವುದೇ ಒಂದು ಆರ್ಡಿನೆನ್ಸ್ಗೆ ಅಥವಾ ಯಾವುದೇ ಒಂದು ಬಿಲ್ಲಿಗೆ ತಿದ್ದುಪಡಿ ಆಗಬೇಕು, ಯಾವುದೇ ಒಂದು ಈಗಾಗಲೇ ಇರ್ತಕ್ಕಂಥ ಆ್ಯಕ್ಟಿಗೆ ತಿದ್ದುಪಡಿ ಆಗಬೇಕು ಅಂದರೂ ಕೂಡ ಈ ರೀತಿ ಎರಡೂ ಸದನಗಳು ಒಪ್ಪಿಗೆಯನ್ನು ಸೂಚಿಸಬೇಕಾಗತ್ತೆ. ಆದರೆ ಇದು ಆಗೋದಕ್ಕೆ ಎರಡೂ ಸದನಗಳು ಸೆಷನ್ನಲ್ಲಿ ಇರಬೇಕಾಗತ್ತೆ. ಎರಡು ಸದನದಲ್ಲಿ ಯಾವುದೇ ಒಂದು ಸದನ ಸೆಷನ್ನಲ್ಲಿ ಇಲ್ಲ ಅಂತ ಅಂದರೂ ಕೂಡ ಆ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತರೋದಕ್ಕೆ ಕಷ್ಟ ಆಗೋದ್ರಿಂದ ಅಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಅವರು ಆರ್ಡಿನೆನ್ಸನ್ನು ಹೊರಡುವಂಥ ಪವರನ್ನು ಆರ್ಟಿಕಲ್ 123ರ ಅಡಿಯಲ್ಲಿ ನೀಡಲಾಗಿರುವಂಥದ್ದು. ಇದರ ಮುಖಾಂತರವಾಗಿ ಆರ್ಡಿನೆನ್ಸನ್ನು ಹೊರಡಿಸ್ತಾರೆ. ಇದೇ ರೀತಿಯಾಗಿ ಒಂದು ಆರ್ಡಿನೆನ್ಸನ್ನು ಇಲ್ಲಿ ತರಲಾಗಿತ್ತು ಜೂನ್ 26ರಂದು. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟಿಗೆ 1949ರ ಈ ಒಂದು ಆ್ಯಕ್ಟಿಗೆ ತಿದ್ದುಪಡಿಯನ್ನು ತರಲಿಕ್ಕೆ ಅಂತ ಹೇಳಿ ಜೂನ್ 26ರಂದು ಒಂದು ಆರ್ಡಿನೆನ್ಸನ್ನು ಪ್ರೆಸಿಡೆಂಟ್ ಅವರು ಪ್ರೊಮಲ್ಗೇಟ್ ಮಾಡಿದ್ರು. ಈ ಆರ್ಡಿನೆನ್ಸ್ ಅನ್ನು ಏನು ಜಾರಿಗೆ ತಂದಿದ್ರು, ಈ ಆರ್ಡಿನೆನ್ಸ್ ಅನ್ನ ಈಗ ಲೋಕಸಭೆಯಲ್ಲಿ ಪಾಸ್ ಮಾಡಲಾಗಿರುವಂಥದ್ದು. ಒಂದು ಆರ್ಡಿನೆನ್ಸ್ ಅನ್ನ ಜಾರಿಗೆ ತಂದ ನಂತರದಲ್ಲಿ ಆ ಆರ್ಡಿನೆನ್ಸ್ ಅನ್ನುವಂಥದ್ದು ಪಾರ್ಲಿಮೆಂಟಿನ ಒಪ್ಪಿಗೆ ಪಡೆದೆ, ಅಂದರೆ ಎರಡು ಸದನಗಳ ಒಪ್ಪಿಗೆಯನ್ನು ಪಡೆದೆ ಎಷ್ಟು ದಿನಗಳವರೆಗೂ ಅದು ಚಾಲ್ತಿಯಲ್ಲಿ ಇರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಆರ್ಡಿನೆನ್ಸ್ನ ಮುಖಾಂತರವಾಗಿ ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು ಕಂಪ್ಲೀಟ್ ಆಗಿ RBIನ ಸೂಪರ್ವಿಷನ್ನ ಅಡಿಯಲ್ಲಿ ತರಲಾಗ್ತಾ ಇದೆ. ಡೈರೆಕ್ಟ್ ಸೂಪರ್ವಿಷನ್ ಆಫ್ RBIನ ಅಡಿಯಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಇನ್ನು ಮುಂದೆ ಕೆಲಸ ಮಾಡುತ್ತೆ. ಈ ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೂ ಕೂಡ ಈ ಹಿಂದೆ ಯಾವ ರೀತಿಯಾಗಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ನಾರ್ಮ್ಸ್ಗಳನ್ನು ನೀಡ್ತಾ ಇದ್ರು, ಅದೇ ಗ್ರೌಂಡ್ಸ್ನಲ್ಲಿ ಕೆಲವೊಂದು ನಾರ್ಮ್ಸ್ಗಳನ್ನು ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಕೂಡ ಇನ್ನು ಮುಂದೆ ಪಾಲಿಸಬೇಕಾಗುತ್ತೆ. ಮತ್ತು ಸ್ಟ್ರೆಸ್ಡ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳಂತ ಅಂದರೆ ಈಗಾಗಲೇ ಹಣಕಾಸಿನ ಸಾಕಷ್ಟು ತೊಂದರೆಗೆ ಒಳಗಾಗಿರ್ತಕ್ಕಂಥ ಬ್ಯಾಂಕ್ಸ್ಗಳೇನಿದೆ, ಈ ಸ್ಟ್ರೆಸ್ಡ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಮೊರಟೋರಿಯಮನ್ನು ಹಾಕೋದ್ರ ಬಗ್ಗೆ ಮೊರಟೋರಿಯಮನ್ನು ಇಂಪೋಸ್ ಮಾಡೋದ ಬದಲಾಗಿ ಅವುಗಳನ್ನು ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಈ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಕೇವಲ ಬ್ಯಾಂಕ್ಸ್ಗಳಾಗಿ ಅಷ್ಟೇ ಅಲ್ಲ, ಕೋಆಪರೇಟಿವ್ ಸೊಸೈಟೀಸ್ಗಳಾಗಿ ಕೂಡ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ 1912ರ ಅಡಿಯಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗಳಾಗಿ ಇವುಗಳು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಈ ಬ್ಯಾಂಕ್ಸ್ಗಳಲ್ಲಿ 8.6 ಕೋಟಿ ಡೆಪಾಸಿಟರ್ಸ್ಗಳನ್ನು ನಾವು ಕಾಣ್ಬೋದು ಮತ್ತು 4.84 ಲಕ್ಷ ಕೋಟಿಯಷ್ಟು ಹಣ ಡೆಪಾಸಿಟ್ ಆಗಿರೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಭಾರತದಲ್ಲಿ ಈಗ ಭಾರತದಾದ್ಯಂತ 1540 ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು ಕೂಡ ನಾವು ಕಾಣ್ಬೋದಾಗುತ್ತೆ. ಇದುವರೆಗೂ ಕೂಡ ಈ ಕೋಆಪರೇಟಿವ್ಸ್ಗಳನ್ನು ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಮಾತ್ರವೇ RBI ರೆಗ್ಯುಲೇಟ್ ಮಾಡ್ತಾ ಇತ್ತು. ಅಂದರೆ ರಿಸ್ಟ್ರಿಕ್ಟೆಡ್ ರೆಗ್ಯುಲೇಷನ್ ಅನ್ನುವಂಥದ್ದು RBIಗೆ ಇತ್ತು. ಇನ್ನು ಉಳಿದಂಥ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಏನೆಲ್ಲ ಇದ್ದು ಇವು ಎಲ್ಲವುಗಳನ್ನು ಸ್ಟೇಟ್ ಗೌರ್ಮೆಂಟ್ಸ್ಗಳು ಗವರ್ನ್ ಮಾಡ್ತಾ ಇತ್ತು.
ಆದರೆ ಇತ್ತೀಚೆಗೆ ಸಾಕಷ್ಟು ಕರಪ್ಷನ್ ಕೇಸಸ್ಗಳನ್ನು ಅಥವಾ ಈ ಬ್ಯಾಂಕಿಂಗ್ನವರು ಏನು ಪಾಲಿಸ್ತಾರೆ ಇದರಲ್ಲಿ ಇರ್ತಕ್ಕಂಥ ಸಾಕಷ್ಟು ಸ್ಟ್ರಕ್ಚರಲ್ ವೀಕ್ನೆಸಸ್ಗಳನ್ನು ನಾವು ಕಾಣ್ಬೋದಾಗುತ್ತೆ. ಆದ್ರಿಂದಲೇ ಕೆಲವೊಂದಷ್ಟು ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಕೊಲ್ಯಾಪ್ಸ್ ಆಗ್ತಾ ಇರೋದನ್ನು ಕೂಡ ಕಾಣ್ತಾ ಇದ್ದಾವೆ. ಉದಾಹರಣೆಗೆ ನೋಡಿದ್ರೆ ಪಂಜಾಬ್ ಮತ್ತು ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಕೂಡ ಇದೇ ರೀತಿಯಾಗಿ ಒಂದು ಸಮಸ್ಯೆಯನ್ನು ಎದುರಿಸಿದ್ದನ್ನು ಕೂಡ ನಾವು ಗಮನಿಸಬಹುದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇದನ್ನು ಕಂಪ್ಲೀಟ್ ಆಗಿ RBIನ ಸೂಪರ್ವಿಷನ್ನ ಅಡಿಯಲ್ಲಿ ತರುವಂಥ ಒಂದು ತಿದ್ದುಪಡಿಯನ್ನು ತರೋದಕ್ಕೆ ಅಂತ ಹೇಳಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರವಾಗಿ ಈಗ ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು RBIನ ಅಡಿಯಲ್ಲಿ ನೇರವಾಗಿ ಸೂಪರ್ವಿಷನ್ಗೆ ತಂದಿರತಕ್ಕಂಥದ್ದು. ಈ ತಿದ್ದುಪಡಿ ಬಗ್ಗೆ ಅಥವಾ ಈ ಒಂದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ತಿಳಿದಿರಲಿ ಮತ್ತು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ನ ಬಗ್ಗೆ ಕೂಡ ನಮಗೆ ಸ್ಪಷ್ಟತೆ ಇರಲಿ. ಯಾಕೆಂದರೆ ಪ್ರಿಲಿಮ್ಸ್ನಲ್ಲಿ ಇದು ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಈ ಬಾರಿ ಇದರಲ್ಲಿ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಹಾಗಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ MSP ಇಸ್ ಹಿಯರ್ ಟು ಸ್ಟೇ ಅಂತ ಹೇಳಿ JP ನಡ್ಡಾ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಅಗ್ರಿಕಲ್ಚರ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನುವಂಥದ್ದು ಇನ್ನು ಮುಂದೆ ಕೂಡ ಇರುತ್ತೆ, ಈ ಬೆಂಬಲ ಬೆಲೆಯನ್ನು ಮುಂದೆಯೂ ಕೂಡ ನೀಡ್ತೇವೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಕಾಲಿ ದಳದವರು BJPಯ ಸರ್ಕಾರದ ಪರವಾಗೇ ಇರ್ತಕ್ಕಂಥ ಒಂದು ಪಕ್ಷದವರಾಗಿದ್ದರೂ ಕೂಡ BJP ಈಗ ತರ್ತಾ ಇರ್ತಕ್ಕಂಥ 3 ಬಿಲ್ಸ್ಗಳನ್ನು ಅಗ್ರಿಕಲ್ಚರ್ ರಿಲೇಟೆಡ್ ಬಿಲ್ಸ್ಗಳನ್ನು ಅಪೋಸ್ ಮಾಡ್ತಾ ಇದೆ. ಅವುಗಳು ಯಾವುದು ಅಂದರೆ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಬಿಲ್ ಆಗಿರ್ಬೋದು, ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಈ ಒಂದು ಬಿಲ್ ಆಗಿರ್ಬೋದು, ಮತ್ತು ದ ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸ್ ಬಿಲ್ ಆಗಿರ್ಬೋದು. ಈ ಬಿಲ್ಸ್ಗಳು ನಮ್ಮ ಒಂದು ಫಾರ್ಮರ್ಸ್ಗಳಿಗೆ ವಿರೋಧವಾಗಿದೆ ಅಥವಾ ಫಾರ್ಮರ್ಸ್ಗಳ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ಬಿಲ್ಸ್ಗಳಿಂದ ಹೆಚ್ಚಿನ ಒಂದು ತೊಂದರೆಗೆ ಒಳಗಾಗುವಂಥವರು ಪಂಜಾಬ್ ಮತ್ತು ಹರಿಯಾಣದ ಫಾರ್ಮರ್ಸ್ಗಳೇ ಅಂತ ಹೇಳಿ ಈ ಅಕಾಲಿ ದಳ್ ಶಿರೋಮಣಿ ಅಕಾಲಿ ದಳ್ ಪಕ್ಷದವರು ಈ ಬಿಲ್ಸ್ಗಳನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಈ ಬಿಲ್ಸ್ಗಳಲ್ಲಿ ಅಂಥದ್ದು ಏನಿದೆ ಅಂತ ನೋಡೋದಾದರೆ, ಮೊದಲಿಗೆ ಈಗಾಗಲೇ ನಾವು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ನ ಬಗ್ಗೆ ಒಂದಷ್ಟು ವಿಚಾರವನ್ನು ಡಿಸ್ಕಸ್ ಮಾಡಿದ್ವಿ. ಈ 3 ಬಿಲ್ಸ್ಗಳಲ್ಲಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಅಂತ ಹೇಳಿ ಆರ್ಡಿನೆನ್ಸನ್ನು ಈಗಾಗಲೇ ಹೊರಡಿಸಲಾಗಿದೆ. ಈ ಆರ್ಡಿನೆನ್ಸನ್ನು ಏನು ಹೊರಡಿಸಿದ್ರು ಅದರ ಬದಲಾಗಿ ಈಗ ಈ ಬಿಲ್ಸ್ಗಳನ್ನು ತರೋದ್ರ ಮುಖಾಂತರವಾಗಿ ಈ ತಿದ್ದುಪಡಿಗಳನ್ನು ತರ್ತಾ ಇರ್ತಕ್ಕಂಥದ್ದು. ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ಸ್ನ ಅಡಿಯಲ್ಲಿ ಎಸೆನ್ಷಿಯಲ್ ಗೂಡ್ಸ್ ಏನಿದೆ ಅಂದರೆ ಎಸೆನ್ಷಿಯಲ್ ಆಗಿರ್ತಕ್ಕಂಥ ಸೀರಿಯಲ್ಸ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಪೆರಿಷಬಲ್ ಆ್ಯಂಡ್ ನಾನ್ ಪೆರಿಷಬಲ್ ಗೂಡ್ಸ್ಗಳನ್ನು ಸಪ್ಲೈನ ಬಗ್ಗೆ, ಪ್ರೊಡಕ್ಷನ್ನ ಬಗ್ಗೆ, ಮ್ಯಾನೇಜ್ಮೆಂಟ್ನ ಬಗ್ಗೆ ಸಾಕಷ್ಟು ಚೇಂಜಸ್ಗಳನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ರೆಗ್ಯುಲೇಷನನ್ನು ಮಾಡ್ತಾ ಇದ್ರು ಇವುಗಳ ಪ್ರೊಡಕ್ಷನ್ನ ಬಗ್ಗೆ ಆಗಿರ್ಬೋದು, ಸಪ್ಲೈನ ಬಗ್ಗೆ ಆಗಿರ್ಬೋದು, ಸೇಲ್ನ ಬಗ್ಗೆ ಆಗಿರ್ಬೋದು, ಈ ರೆಗ್ಯುಲೇಷನ್ಸ್ಗಳನ್ನು ಸಾಕಷ್ಟು ಮಟ್ಟಿಗೆ ಡಿರೆಗ್ಯುಲೇಟ್ ಮಾಡಲಾಗಿದೆ, ಒಂದಷ್ಟು ಎಕ್ಸೆಪ್ಷನ್ಸ್ಗಳನ್ನು ಹೊರತುಪಡಿಸಿ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಯಾವಾಗಲೇ ಆದರೂ ಕೂಡ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಆಗ್ತಾ ಇದೆ ಅಂತ ಅಂದಾಗ ಒಂದು ಗೂಡ್ಸ್ನ ಅಂದರೆ ಬೇಳೆ 40 ರೂಪಾಯಿ ಕೆಜಿ ದೊರೀತಾ ಇದ್ದಂಥ ಬೇಳೆ ಅನ್ನುವಂಥದ್ದು 50 ರೂಪಾಯಿಗೆ ಆದಾಗ ಅಂದರೆ ಇನ್ಫ್ಲೇಷನ್ ಆಗಿದೆ ಅಂತ, ಹಣದುಬ್ಬರ ಆಗಿದೆ ಅಂತ ಹೇಳಿ. ಈ ರೀತಿ ಇನ್ಫ್ಲೇಷನ್ ಆಗಿದೆ ಅಂದ ತಕ್ಷಣವೇ ಸ್ಟಾಕ್ ಲಿಮಿಟನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇತ್ತು ಸರ್ಕಾರ. ಆದರೆ ಈಗ ಏನು ಹೇಳುತ್ತೆ ಈ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಂದರೆ ನಾನ್ ಪೆರಿಷಬಲ್ ಮತ್ತು ಪೆರಿಷಬಲ್ ಗೂಡ್ಸಿಗೆ 50% ಮತ್ತು 100% ಮಟ್ಟಿಗೆ ಅಂದರೆ ಹೆಚ್ಚಿನ ಮಟ್ಟಿಗೆ ಇನ್ಫ್ಲೇಷನ್ ಆದಾಗ ಮಾತ್ರವೇ ಈ ಒಂದು ಕಮೋಡಿಟಿಯನ್ನು ಸ್ಟಾಕ್ ಲಿಮಿಟಿಗೆ ಒಳಪಡಿಸಿ ಇದನ್ನು ಸ್ಟಾಕ್ಸ್ಗಳನ್ನು ಲಿಮಿಟ್ ಆಗಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಹಾಕ್ಬೋದಾಗತ್ತೆ. ಬದಲಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಸ್ಟಾಕ್ ಲಿಮಿಟನ್ನು ಮಾಡುವಂತಿಲ್ಲ ಅಂತ ಹೇಳುವಂಥದ್ದು. ಈ ರೀತಿಯ ಕೆಲವೊಂದು ತೀರ್ಮಾನಗಳನ್ನು ಈ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ನ ಅಡಿಯಲ್ಲಿ ತಂದಿದ್ದಾರೆ. ಇನ್ನು ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆರ್ಡಿನೆನ್ಸ್, ಈ ಆರ್ಡಿನೆನ್ಸ್ನಲ್ಲಿ ತಂದಿರತಕ್ಕಂಥ ತಿದ್ದುಪಡಿಗಳನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ಈಗ ಬಿಲ್ಲನ್ನು ತರ್ತಾ ಇರುವಂಥದ್ದು. ಇದರಲ್ಲಿ ಏನು ಹೇಳುತ್ತೆ ಅಂತಂದರೆ ಇಂಟ್ರಾ ಸ್ಟೇಟ್ ಮತ್ತು ಇಂಟರ್ ಸ್ಟೇಟ್ ಟ್ರೇಡನ್ನು ಇದು ಅಲೋ ಮಾಡುತ್ತೆ. ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ಗಳಿಗೆ ಫಿಸಿಕಲ್ APMCಯನ್ನು ಹೊರತುಪಡಿಸಿ, ಅದರ ಫಿಸಿಕಲ್ ಪ್ರಿಮಿಸಿಸನ್ನು ಹೊರತುಪಡಿಸಿ ಹೊರಗಡೆಯೂ ಕೂಡ ಇಂಟ್ರಾ ಸ್ಟೇಟ್ ಮತ್ತು ಇಂಟರ್ ಸ್ಟೇಟ್ ಟ್ರೇಡ್ ಆಗುವಂಥದ್ದನ್ನು ಇದು ಪ್ರಮೋಟ್ ಮಾಡುತ್ತೆ ಈ ಒಂದು ಬಿಲ್. ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ಗಳು ಲೆವಿ ಮಾರ್ಕೆಟ್ ಫೀಯನ್ನಾಗಿರಲಿ, ಸೆಸ್ಸನ್ನಾಗಿರಲಿ ಇವುಗಳನ್ನು APMC ಏರಿಯಾದ ಹೊರಗಡೆಗೆ ಲೆವಿ ಮಾಡೋದನ್ನು ಅವರುಗಳಿಂದ ಪ್ರಾಹಿಬಿಟ್ ಮಾಡುತ್ತೆ. ರಾಜ್ಯ ಸರ್ಕಾರಗಳು APMCಯ ಹೊರಗಡೆಯಲ್ಲಿ ಈ ರೀತಿಯ ಯಾವುದೇ ಮಾರ್ಕೆಟ್ ಫೀಯನ್ನು, ಸೆಸ್ಸನ್ನು ಲೆವಿ ಮಾಡಬಾರ್ದು ಅಂತ ಹೇಳುವಂಥದ್ದು. ಈ ರೀತಿ ಸರ್ಕಾರ ತರ್ತಿರ್ತಕ್ಕಂಥ ತಿದ್ದುಪಡಿಗಳು ಅಥವಾ ಈ ಬದಲಾವಣೆಗಳೇನಿದೆ ಇವುಗಳು ಫಾರ್ಮರ್ಸಿಗೆ ಹೊಡೆತವನ್ನು ಉಂಟು ಮಾಡುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಪಂಜಾಬ್ ಮತ್ತು ಹರಿಯಾಣದ ಫಾರ್ಮರ್ಸಿಗೆ ಹೊಡೆತ ಉಂಟಾಗುತ್ತೆ ಅಂತ ಹೇಳಿ ಶಿರೋಮಣಿ ಅಕಾಲಿ ದಳ್ ಅವರು ಇದನ್ನು ಅಪೋಸ್ ಮಾಡ್ತಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈ ರೀತಿಯ ಬಿಲ್ಸ್ಗಳು ಬರೋದೇ ಆದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಾಗುತ್ತೆ ಅಂತ ಕೇಳ್ತಿರೋದಕ್ಕೆ ಇಲ್ಲಿ ಇವರು ಉತ್ತರವನ್ನು ನೀಡ್ತಾ ಇದ್ದಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನುವಂಥದ್ದು ಇನ್ನು ಮುಂದೆ ಕೂಡ ಅದೇ ರೀತಿಯಾಗಿ ಉಳಿಯುತ್ತೆ, ಬೆಂಬಲ ಬೆಲೆ ಅನ್ನುವಂಥದ್ದು ಇನ್ನು ಮುಂದೆಯೂ ಕೂಡ ಇರುತ್ತೆ ಅಂತ ಹೇಳಿ ಸ್ಪಷ್ಟತೆಯನ್ನು ನೀಡ್ತಾ ಇರುವಂಥದ್ದು.
MSP ಅಂತ ಅಂದರೆ ಸರ್ಕಾರದವರು ನೀಡುವಂಥ ಬೆಂಬಲ ಬೆಲೆ ಆಗಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು, ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಆ ಕ್ರಾಪನ್ನು ಬೆಳೀಲಿ ಅನ್ನುವಂಥ ಉದ್ದೇಶದಿಂದ, ಅಥವಾ ಆ ಬೆಳೆಯನ್ನು ಬೆಳೆದ ನಂತರದಲ್ಲಿ ಈ ಬೆಳೆಗೆ ಪ್ರೈಸ್ ವಾಲಟೈಲಿಟಿ ಆದರೆ, ಅಂದರೆ ಅಕ್ಕಿಯನ್ನು ಇವತ್ತು 50 ರೂಪಾಯಿ ಕೆಜಿಗೆ ಕೊಂಡ್ಕೊಳ್ತಿದ್ದಾರೆ ಅಂತ ಅಂದರೆ ಇನ್ನು 6 ತಿಂಗಳ ನಂತರದಲ್ಲಿ, ಅಥವಾ ಒಂದು ಅಕ್ಕಿಯ ಬೆಳೆಯನ್ನು, ಅಂದರೆ ಈ ಒಂದು ಭತ್ತದ ಬೆಳೆಯನ್ನು ನಾವು ಬೆಳೆದು ಆ ಬೆಳೆ ಬಂದ ನಂತರದಲ್ಲಿ ಇದರ ಪ್ರೈಸ್ ಅನ್ನುವಂಥದ್ದು ಸಾಕಷ್ಟು ಕುಸಿತವನ್ನು ಕಂಡ್ರೆ ಆಗ ನಾವು ಏನು ಮಾಡಬೇಕು ಅನ್ನುವಂಥ ಚಿಂತೆಯಿಂದ ಕೆಲವೊಬ್ಬರು ಅದನ್ನು ಬೆಳೆದಲೇ ಹೋದರೆ, ರೈತರು ಅದನ್ನು ಬೆಳೆದಲೇ ಹೋದರೆ ಆ ಒಂದು ಪ್ರಾಡಕ್ಟ್ ಇಲ್ಲದೆ ನಮಗೆ ಸಾಕಷ್ಟು ಫುಡ್ ಸೆಕ್ಯೂರಿಟಿಯನ್ನು ನೀಡೋದು ಬಹಳ ತೊಂದರೆ ಆಗುತ್ತೆ. ಈ ರೀತಿ ತೊಂದರೆಗಳಿಗೆ ಆಗಬಾರ್ದು, ಅಥವಾ ಫಾರ್ಮರ್ಸು ಈ ಪ್ರೈಸ್ ವಾಲಟೈಲಿಟಿಗೆ ಬಲಿ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಎಲ್ಲರಿಗೂ ಕೂಡ ರೈತರಿಗೆ ಒಂದು ಬೆಲೆ ಅನ್ನುವಂಥದ್ದು ಸಿಗಬೇಕು, ಅವರು ಪಟ್ಟಂಥ ಶ್ರಮಕ್ಕೆ ಒಂದು ರಿಸಲ್ಟ್ಸ್ ಅನ್ನುವಂಥದ್ದು ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಅವ್ರು ಯಾವುದೇ ಒಂದು ಕ್ರಾಪನ್ನು ಬೆಳೆದ್ರೂ ಕೂಡ ಈ ಕ್ರಾಪಿಗಾಗುವಂಥ ರೇಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಅನ್ನೋದನ್ನು ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕ್ಯಾಲ್ಕುಲೇಟ್ ಮಾಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಕಡಿಮೆ ಅಂದರೂ ಕೂಡ 1.5 ಅಷ್ಟು ಮಟ್ಟಿಗೆ, ಅಂದರೆ 100 ರೂಪಾಯಿಯನ್ನು ಖರ್ಚು ಮಾಡಿ ಅವರು 10 kg ಅಕ್ಕಿಯನ್ನು ಬೆಳೀತಾರೆ ಅಂತ ಅಂದರೆ ಅದರಲ್ಲಿ 150 ರೂಪಾಯಿ ಅವರಿಗೆ ದೊರಕಬೇಕು, ಅಂದರೆ 50% ಮಟ್ಟಿಗೆ ಲಾಭ ಅನ್ನುವಂಥದ್ದು ಅವರಿಗೆ ದೊರಕುವಂತೆ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಬೆಂಬಲ ಬೆಲೆಯನ್ನು ಯಾವುದೇ ಒಂದು ಬೆಳೆಯನ್ನು ಬೆಳೆಯೋದು ಸೀಸನ್ ಏನು ಬರುತ್ತೆ ಆ ಸೀಸನ್ಗೆ ಮುಂಚೆನೇ ಇದನ್ನು ಹೇಳಲಾಗುತ್ತೆ. ಯಾಕೆಂದರೆ ಅವರು ಇದರ ಆಧಾರಿತವಾಗಿ ಅವರು ಡಿಸೈಡ್ ಮಾಡ್ಬೋದಾಗುತ್ತೆ ಫಾರ್ಮರ್ಸ್ಗಳು ನಾವು ಯಾವ ಬೆಳೆಯನ್ನು ಬೆಳಿಬೋದು ಅನ್ನುವಂಥದ್ದನ್ನು. ಹಾಗಾಗಿ ಈ MSPಯನ್ನು ರಾಬಿ ಕ್ರಾಪ್ಗೆ, ರಾಬಿ ಸೀಸನ್ಗೂ ಮುಂಚಿತವಾಗಿ ಮತ್ತು ಖಾರಿಫ್ ಕ್ರಾಪ್ಸ್ಗಳ ಸೀಸನ್ ಬಂದಾಗ ಅದಕ್ಕೂ ಮುಂಚಿತವಾಗಿ MSPಯನ್ನು ಘೋಷಣೆಯನ್ನು ಮಾಡಲಾಗುತ್ತೆ. MSPಯನ್ನು ಎಷ್ಟು ಕ್ರಾಪ್ಸ್ಗಳಿಗೆ ನೀಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ಬೆಂಬಲ ಬೆಲೆಯನ್ನು ಎಷ್ಟು ಫಿಕ್ಸ್ ಮಾಡಬೇಕು ಅನ್ನೋದ್ರ ಕುರಿತಂತೆ ರೆಕಮೆಂಡೇಶನ್ಸ್ಗಳನ್ನು ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಪ್ರೈಸಸ್, ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅನ್ನುವಂಥವ್ರು CACP ಅವರು ಈ ಬೆಂಬಲ ಬೆಲೆಯ ಕುರಿತಂತೆ ರೆಕಮೆಂಡೇಶನ್ ಅನ್ನು ಮಾಡ್ತಾರೆ. ಆದರೆ ಇದರ ನಿರ್ಧಾರವನ್ನು ತಗೊಳ್ಳುವಂಥವ್ರು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅವರು ಇದರ ನಿರ್ಧಾರವನ್ನು ತಗೊಳ್ತಾರೆ. ಇದು ಬಹಳ ಮುಖ್ಯವಾದಂಥ ಪಾಯಿಂಟ್ ಆಗುತ್ತೆ. KPSC ಯಾವುದೇ ಪರೀಕ್ಷೆಯಲ್ಲಾಗಿರ್ಬೋದು ಅಥವಾ UPSC ಪ್ರಿಲಿಮ್ಸ್ನಲ್ಲೂ ಆಗಿರ್ಬೋದು ಈ ಪ್ರಶ್ನೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. MSP ಇಟ್ ಸೆಲ್ಫ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡು ಪರ್ಸ್ಪೆಕ್ಟಿವ್ನಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಸಾಕಷ್ಟು ಡೀಟೇಲ್ಸ್ಗಳನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನು MSPಯ ವಿಚಾರದಲ್ಲಿ ನಾವು ನೋಡಿದ್ದೇವೆ. MSPಯನ್ನು ಕನ್ಸಿಡರ್ ಮಾಡುವಾಗ ಯಾವೆಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕೂಡ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಎಷ್ಟು ಹಣವನ್ನು ವ್ಯಯ ಮಾಡಿದ್ದಾರೆ ರೈತರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮಾರ್ಕೆಟ್ನಲ್ಲಿ ಈ ಪ್ರೈಸ್ ಟ್ರೆಂಡ್ಸ್ ಅನ್ನುವಂಥದ್ದು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ನಲ್ಲಿ ಎಷ್ಟರ ಮಟ್ಟಿಗೆ ಇದೆ, ಅಂದರೆ ಇದರ ಬೆಲೆ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ತಾರೆ. ಮತ್ತು ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ, ಒಂದು ಮತ್ತು ಮತ್ತೊಂದು ಬೆಳೆಯ ನಡುವೆ ಇರ್ತಕ್ಕಂಥ ಹಣದ ವ್ಯತ್ಯಾಸಗಳನ್ನು, ಈ ಪ್ರೈಸ್ ಪ್ಯಾರಿಟಿಯನ್ನು ಕೂಡ ಕಂಪೇರ್ ಮಾಡ್ತಾರೆ. ಮತ್ತು ಟರ್ಮ್ಸ್ ಆಫ್ ಟ್ರೇಡ್, ಅಗ್ರಿಕಲ್ಚರ್ ಮತ್ತು ನಾನ್ ಅಗ್ರಿಕಲ್ಚರ್ನ ನಡುವೆ ಇರ್ತಕ್ಕಂಥ ಟರ್ಮ್ಸ್ ಆಫ್ ಟ್ರೇಡನ್ನು ಕೂಡ ಗಮನದಲ್ಲಿ ಇಟ್ಕೊಳ್ತಾರೆ. ಮಿನಿಮಮ್ 50% ಅವರಿಗೆ ಲಾಭವನ್ನು ನೀಡಬೇಕು ಅನ್ನುವಂಥದ್ದು, ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿಂತ ಮಿನಿಮಮ್ 50% ಹೆಚ್ಚಿನ ಹಣವನ್ನು ರೈತರಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಈ ರೀತಿ ಇವೆಲ್ಲ ಅಂಶಗಳನ್ನು, ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರೇಷನ್ಗೆ ತಗೊಂಡು MSPಯನ್ನು ನಿರ್ಧಾರ ಮಾಡ್ತಾರೆ. ಯಾರು? ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅವರು. ಇದನ್ನು ರೆಕಮೆಂಡ್ ಮಾಡುವಂಥವರು ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅನ್ನುವಂಥವ್ರು CACP ಅವರು ರೆಕಮೆಂಡ್ ಮಾಡ್ತಾರೆ. CCA ಅವರು ಇದನ್ನು ಡಿಸೈಡ್ ಮಾಡ್ತಾರೆ. ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯ ಅಡಿಯಲ್ಲಿ ಈ ರೈತರು ಈ ಬೆಳೆಗಳನ್ನು ಬೆಳೆದ ನಂತರದಲ್ಲಿ ಈ ಬೆಂಬಲ ಬೆಲೆಯ ಅಡಿಯಲ್ಲಿ ಅವುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಸರ್ಕಾರ ರೆಡಿ ಇರುತ್ತೆ. ಸರ್ಕಾರ ಈ ರೀತಿಯ ಒಂದು ಬೆಂಬಲ ಬೆಲೆಯನ್ನು ನೀಡುವಂಥ ಒಂದು ಭರವಸೆಯನ್ನು ರೈತರಿಗೆ ನೀಡೋದ್ರಿಂದ ಅವರಿಗೆ ಸರಿ ಹೊಂದುವಂಥ ಬೆಳೆಗಳನ್ನು ಬೆಳೀತಾರೆ. ನಂತರದಲ್ಲಿ ಈ ಒಂದು ಮಾರ್ಕೆಟ್ ಅಂತೂ ಸರ್ಕಾರದವರಂತೂ ಲಭ್ಯರಿರ್ತಾರೆ. ಯಾವಾಗ ಬೇಕಾದರೂ ನಾವು MSPಯ ಬೆಲೆಯಲ್ಲಿ ಸರ್ಕಾರಕ್ಕೆ ಮಾರ್ಬೋದಾಗುತ್ತೆ. ಇದನ್ನು ಪ್ರೊಕ್ಯೂರ್ ಯಾರು ಮಾಡ್ಕೊಳ್ತಾರೆ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಪ್ರೊಕ್ಯೂರ್ ಮಾಡ್ಕೊಳ್ತಾರೆ. ಆದರೆ ಈಗೇನು ಬೆಂಬಲ ಬೆಲೆ ಕೊಟ್ಟಿರ್ತಾರೆ ಸಾಮಾನ್ಯವಾಗಿ ಮಾರ್ಕೆಟ್ ಪ್ರೈಸಸ್ ಅನ್ನುವಂಥದ್ದು ಬೆಂಬಲ ಬೆಲೆಗಿಂತ ಹೆಚ್ಚೇ ಇರುತ್ತೆ. ಹಾಗಾಗಿ ಮಾರ್ಕೆಟ್ನಲ್ಲೂ ಕೂಡ ಅವರು ಮಾರಾಟವನ್ನು ಮಾಡ್ಬೋದಾಗಿರುತ್ತೆ. ರಾಬಿ ಸೀಸನ್ಸ್ಗೂ ಮುಂಚಿತವಾಗಿ ರಾಬಿ ಬೆಳೆಗಳಿಗೆ ಮತ್ತು ಖಾರಿಫ್ ಸೀಸನ್ ಮುಂಚಿತವಾಗಿ ಖಾರಿಫ್ ಬೆಳೆಗಳಿಗೆ ಈ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ. ಈ ಬೆಂಬಲ ಬೆಲೆಯನ್ನು ಎಷ್ಟು ಬೆಳೆಗಳಿಗೆ ನೀಡಲಾಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಖಾರಿಫ್ ಮತ್ತು ರಾಬಿ ಎರಡೂ ಸೀಸನ್ಸ್ಗಳನ್ನು ಹೊರತುಪಡಿಸಿ ಮತ್ತೊಂದು ಸೀಸನ್ ಬರುತ್ತೆ. ಅದು ಯಾವ ಸೀಸನ್? ಸಮ್ಮರ್ನಲ್ಲಿ ಬರ್ತಕ್ಕಂಥ ಸೀಸನನ್ನು ಏನಂತ ಕರೀತಾರೆ? ಇದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಮುಂದಿನ ಆರ್ಟಿಕಲ್ ಮಾಲ್ಡೀವ್ಸ್ ಡಿಫೆನ್ಸ್ ಟೈಸ್ ವಿತ್ ಇಂಡಿಯಾ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈಗ ಮಾಲ್ಡೀವ್ನ ಪ್ರೆಸಿಡೆಂಟ್ ಇರ್ತಕ್ಕಂಥವ್ರು ಸೋಲಿ ಅವರು ಬಂದ ನಂತರದಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ನ ನಡುವಿನ ಸ್ನೇಹ ಸಂಬಂಧ ಅನ್ನುವಂಥದ್ದು ಇನ್ನಷ್ಟು ವೃದ್ಧಿಯಾಗಿದೆ ಅಂತ ಹೇಳ್ಬೋದು. ಈ ಹಿಂದಿನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ನಶೀದ್ ಅವರು ಭಾರತದ ನಡುವೆ ಅಷ್ಟಾಗಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿರಲಿಲ್ಲ. ಅದನ್ನು ನಾವು ನೋಡ್ಬೋದಾಗುತ್ತೆ.
ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಅಂತ ಹೇಳಿ ಅವರ ಪಾರ್ಟಿ ಏನಿತ್ತು ಮತ್ತು ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್, ಈ ಪಾರ್ಟೀಸ್ಗಳು ಕೂಡ ಭಾರತದ ಮಿಲಿಟರಿ ಪ್ರೆಸೆನ್ಸ್ ಏನಿದೆ ಅಲ್ಲಿ ಅದನ್ನು ಕೂಡ ಅಪೋಸ್ ಮಾಡ್ತಾ ಇದ್ದಾರೆ. ಫಾರಿನ್ ಮಿಲಿಟರಿ ಪ್ರೆಸೆನ್ಸ್ ಮಾಲ್ಡೀವ್ಸ್ನಲ್ಲಿ ಇರೋದು ಬೇಡ ಅಂತ ಹೇಳಿ ಅದನ್ನು ಕೂಡ ಈಗಲೂ ಕೂಡ ಅಪೋಸ್ ಮಾಡ್ತಾ ಇರುವಂಥದ್ದು. ಆದರೆ ಅಲ್ಲಿನ ಪ್ರೆಸಿಡೆಂಟ್ ಸೋಲಿ ಅವರು ಭಾರತದೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಮತ್ತು ಭಾರತದೊಟ್ಟಿಗೆ ಒಂದು ಫ್ರೆಂಡ್ಲಿ ರಿಲೇಷನ್ಸನ್ನು ಅವರು ಹೊಂದಿದ್ದಾರೆ. ಈ ಕೋವಿಡ್-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಮಾಲ್ಡೀವ್ಸ್ ಅನ್ನುವಂಥ ಒಂದು ಪುಟ್ಟ ದ್ವೀಪ ರಾಷ್ಟ್ರಕ್ಕೆ ಹೆಚ್ಚಿನ ಹೊಡೆತ ಬೀಳ್ತಾ ಇದೆ. ಮಾಲ್ಡೀವ್ಸ್ ಅನ್ನುವಂಥದ್ದು ಸಾಕಷ್ಟು ತೊಂದರೆಗಳಿಗೆ ಒಳಗಾಗ್ತಾ ಇದೆ, ವರ್ಸ್ಟ್ ಅಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ UNDP ಅವರು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಏಷ್ಯಾ ರೀಜನ್ನಲ್ಲೇ ಕಂಪ್ಲೀಟ್ ಆಗಿ ಅತಿ ಹೆಚ್ಚು ಪೊಟೆನ್ಷಿಯಲಿ ಗ್ಲೋಬಲಿ ಇಂಪ್ಯಾಕ್ಟ್ ಹೆಚ್ಚು ಆಗುತ್ತೆ ಅಂತ ಅಂದರೆ ಅದು ಈ ಮಾಲ್ಡೀವ್ಸ್ ಕಂಟ್ರಿಗೆ ಅನ್ನೋದನ್ನ ಕೂಡ ಹೇಳ್ತಾ ಇರುವಂಥದ್ದು UNDP ಅವರು. ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವರು ಕೂಡ ಏನು ಅಬ್ಸರ್ವ್ ಮಾಡಿದ್ದಾರೆ ಅಂತ ಅಂದರೆ ಮಾಲ್ಡೀವ್ಸ್ ಅನ್ನುವಂಥದ್ದು ತನ್ನ ಎಕಾನಮಿಯಲ್ಲಿ 2020ರಲ್ಲಿ ತನ್ನ ಎಕಾನಮಿಯ 20% ಕುಸಿತವನ್ನು ಕಾಣುತ್ತೆ. ಅಂದರೆ 1/5 ಕುಸಿತವನ್ನು ತನ್ನ ಎಕಾನಮಿಯಲ್ಲಿ ಈ ಕೋವಿಡ್-19ನಿಂದ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ನಲ್ಲಿ ತನ್ನ GDP ಫೋರ್ಕ್ಯಾಸ್ಟ್ನಲ್ಲಿ ಸಾಕಷ್ಟು ಕುಸಿತವನ್ನು ಕಾಣುತ್ತೆ ಅಂತ ಹೇಳಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ಹೇಳಿರುವಂಥದ್ದು. ಇದೆಲ್ಲದರ ಇಷ್ಟೆಲ್ಲ ಮಟ್ಟಿಗೆ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಅವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತೀಯರು ನಾವು ಫ್ರೆಂಡ್ಲಿ ರಿಲೇಷನ್ಸ್ ಅನ್ನು ಹೊಂದಿರತಕ್ಕಂಥ ಕಾರಣದಿಂದ ಭಾರತದ ಸರ್ಕಾರ $500 ಮಿಲಿಯನ್ ಒಂದು ಪ್ಯಾಕೇಜ್ ಅನ್ನ ಮಾಲ್ಡೀವ್ಸ್ಗೆ ಅಂತ ಹೇಳಿ ಘೋಷಣೆ ಮಾಡಿರುವಂಥದ್ದು. ಅದರಲ್ಲಿ $100 ಮಿಲಿಯನ್ ಗ್ರಾಂಟ್ಸ್ಗಳನ್ನೇ ನೀಡ್ತಾ ಇರುವಂಥದ್ದು. ಇಷ್ಟರ ಮಟ್ಟಿಗೆ ಆರ್ಥಿಕ ಸಹಾಯವನ್ನ ಭಾರತೀಯರು ಮಾಲ್ಡೀವ್ಸ್ನವರಿಗೆ ಮಾಡ್ತಾ ಇದ್ರು ಕೂಡ ಮಾಲ್ಡೀವ್ಸ್ನ ಜನಗಳಲ್ಲಿ ಭಾರತದ ವಿರುದ್ಧವಾಗಿ ಒಂದು ಅಲೆ ಹೇಳ್ತಾ ಇರೋದನ್ನ ಕಾಣ್ಬೋದಾಗುತ್ತೆ. ಕೆಲವು ದಿನಗಳ ಹಿಂದಷ್ಟೇ ಕೂಡ ನಾವು ನೋಡೋದಾದ್ರೆ ಇಂಡಿಯಾ ಔಟ್ ಅನ್ನುವಂಥ ಒಂದು ಕ್ಯಾಂಪೇನ್ ಅನ್ನು ಕೂಡ ಟ್ವಿಟರ್ನಲ್ಲಿ ಅಲ್ಲಿ ಮಾಲ್ಡೀವ್ಸ್ನ ಜನತೆ ಶುರು ಮಾಡಿದ್ದನ್ನು ಕೂಡ ನಾವು ನೆನಪಿಸ್ಕೊಳ್ಬೋದಾಗುತ್ತೆ. ಯಾಕೆ ಅಂದರೆ ಅಲ್ಲಿ ಕೆಲವೊಂದಷ್ಟು ಸ್ಪೆಕ್ಯುಲೇಷನ್ಸ್ಗಳು ನಡೀತಾ ಇದೆ. ಇಂಡಿಯನ್ ಮಿಲಿಟರಿ ಅನ್ನುವಂಥದ್ದು ಅಲ್ಲಿನ ಕೆಲವೊಂದು ಇಂಟರ್ನಲ್ ಪ್ರಾಬ್ಲಮ್ಸ್ಗಳೇನಿದೆ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ ಅನ್ನುವಂಥದ್ದು. ಆ ಇಂಡಿಯನ್ ಮಿಲಿಟರಿ ಇನ್ವಾಲ್ವ್ಮೆಂಟ್ ಅಂದರೆ ಈಗಾಗಲೇ ಇಂಡಿಯನ್ ಮಿಲಿಟರಿ ಅವರು ಭಾರತೀಯರು ಮಾಲ್ಡೀವ್ಸ್ನವರಿಗೆ ಹೆಲಿಕಾಪ್ಟರ್ಸ್ಗಳನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇವುಗಳನ್ನು ಹೆಲಿಕಾಪ್ಟರ್ಸ್ಗಳನ್ನು ಆಪರೇಟ್ ಮಾಡಲಿಕ್ಕೆ ಅಂತ ಹೇಳಿ ಭಾರತದ ಸೇನೆ ಅನ್ನುವಂಥದ್ದು ಅಲ್ಲಿ ಪ್ರೆಸೆನ್ಸ್ ಅನ್ನು ಹೊಂದಿದೆ. ಇದರ ಹೊರತಾಗಿ ಕೂಡ ಇನ್ನುಳಿದಂಥ ಮಾಲ್ಡೀವ್ಸ್ನ ವಿಚಾರಗಳಲ್ಲಿ ಭಾರತದ ಸೇನೆ ಅನ್ನುವಂಥದ್ದು ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿ ಅಲ್ಲಿನ ಪ್ರಜೆಗಳು ತಿಳಿದು ಈ ಇನ್ವಾಲ್ವ್ಮೆಂಟ್ ಆಗೋದು ಬೇಡ ಅಂತ ಹೇಳಿ ಅದನ್ನು ಅಪೋಸ್ ಮಾಡಲಿಕ್ಕೆ ಅಂತ ಹೇಳಿ ಇಂಡಿಯಾ ಔಟ್ ಅನ್ನುವಂಥ ಒಂದು ಟ್ವಿಟರ್ ಕ್ಯಾಂಪೇನ್ ಅನ್ನು ಕೂಡ ಅವರು ಶುರು ಮಾಡಿದ್ದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಇಷ್ಟೆಲ್ಲ ಒಂದು ಆರ್ಥಿಕತೆಯ ಸಹಾಯವನ್ನು ನಾವು ಮಾಡಿದ್ರೂ ಕೂಡ ಭಾರತೀಯರ ವಿರುದ್ಧವಾದಂಥ ಒಂದು ಅಲೆ ಅನ್ನುವಂಥದ್ದು ಬೆಳೀತಾ ಇದೆ. ಇದೆಲ್ಲ ಇದ್ರೂ ಕೂಡ ಈಗಿನ ಹೊಸ ಪ್ರೆಸಿಡೆಂಟ್ ಬಂದ ನಂತರದಲ್ಲಿ ಮಾಲ್ಡೀವ್ಸ್ನ ಟೈಸ್ ಅನ್ನುವಂಥದ್ದು ಭಾರತದೊಟ್ಟಿಗೆ ಡಿಫೆಂಡ್ ಆಗ್ತಾ ಇದೆ ಅಥವಾ ಒಂದಷ್ಟು ಹೆಚ್ಚಿನದಾಗಿ ಆಗ್ತಾ ಇದೆ ಅನ್ನೋದನ್ನ ಈ ಆರ್ಟಿಕಲ್ ಅನ್ನುವಂಥದ್ದು ತಿಳಿಸ್ತಾ ಇರುವಂಥದ್ದು. ಮಾಲ್ಡೀವ್ಸ್ನವರೊಟ್ಟಿಗೆ ಚೀನಾದವರು ಕೂಡ ಸಾಕಷ್ಟು ಆರ್ಥಿಕ ಸಂಬಂಧವನ್ನು ಹೊಂದಿದ್ದಾರೆ. ಅಂದರೆ ಡೆವಲಪ್ಮೆಂಟ್ ಪಾರ್ಟ್ನರ್ ಆಗಿ ಚೀನಾ ಅಲ್ಲಿ ಕೆಲಸ ಮಾಡ್ತಾ ಇದೆ. $1.4 ಬಿಲಿಯನ್ ಹಣವನ್ನು ಮಾಲ್ಡೀವ್ಸ್ನವರು ಚೀನಾದವರಿಗೆ ಹಿಂದಿರುಗಿಸಬೇಕಾಗಿದೆ. ಇದೇ ವಿಚಾರವಾಗಿ ನೆಗೋಷಿಯೇಷನ್ಸ್ ಕೂಡ ನಡೀತಾ ಇದೆ. ಚೀನಿಯರ ಪ್ರೆಸೆನ್ಸ್ ಅಲ್ಲಿ ಇಷ್ಟರ ಮಟ್ಟಿಗೆ ಇದ್ರೂ ಕೂಡ ಭಾರತದ ಪ್ರೆಸೆನ್ಸ್ ಕೂಡ ಸಾಕಷ್ಟು ಸಿಗ್ನಿಫಿಕೆನ್ಸ್ ಅನ್ನು ಹೊಂದಿದೆ. ಭಾರತವು ಕೂಡ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಅನ್ನ ಪರ್ಟಿಕ್ಯುಲರ್ ಆಗಿ ಬೆಳೆಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಅಲ್ಲಿನ ಆರ್ಥಿಕತೆಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇರುವಂಥದ್ದು. ಮತ್ತೆ ಅವರ ಆರ್ಥಿಕತೆ ಕುಸಿತವನ್ನ ಕಾಣ್ತಿರುವಂಥ ಈ ಸಂದರ್ಭದಲ್ಲಿ ಅವರಿಗೆ ಗ್ರಾಂಟ್ಸ್ಗಳನ್ನು ನೀಡ್ತಾ ಇರುವಂಥದ್ದು, ಇಂಥ ನೆರೆಗಳನ್ನು ಅವರಿಗೆ ನೀಡ್ತಾ ಇದೆ. ಅಲ್ಲಿನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸೋಲಿ ಅವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ನ ನಡುವಿನ ಸಂಬಂಧ ಅನ್ನುವಂಥದ್ದು ವೃದ್ಧಿ ಆಗ್ತಿರೋದನ್ನ ಕೂಡ ನಾವು ನೋಡ್ಬೋದಾಗುತ್ತೆ. ಇಂಥ ಸಂದರ್ಭದಲ್ಲಿ ಇಂಡಿಯಾ ಔಟ್ ಅಂತ ಹೇಳಿ ಟ್ವಿಟರ್ನಲ್ಲಿ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅಲ್ಲಿನ ವಿರೋಧ ಪಕ್ಷದವರು ನಮ್ಮನ್ನು ಅಂದರೆ ಇಂಡಿಯಾದವರನ್ನು ಆಚೆ ಉಳಿಸುವಂಥ ಹುನ್ನಾರಗಳನ್ನು ಏನು ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಇಂಥ ಸಂದರ್ಭದಲ್ಲಿ ಅಂದರೆ ಕೋವಿಡ್-19 ಪ್ಯಾಂಡಮಿಕ್ನಿಂದ ರಾಷ್ಟ್ರದ ಆರ್ಥಿಕತೆಗೆ ಇಷ್ಟೊಂದು ಹೊಡೆತ ಬೀಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಸರ್ಕಾರದವರು ಇನ್ನೂ ಕೂಡ ಅವರ ಒಂದು ಎಕಾನಮಿಯನ್ನು ಮತ್ತು ಅವರೊಂದು ಡೆಮಾಕ್ರಸಿಯನ್ನು ಗ್ರೋತ್ ಮಾಡೋದಕ್ಕೆ ಅಥವಾ ಡೆವಲಪ್ ಮಾಡೋದಕ್ಕೆ ಸಾಕಷ್ಟು ಹೆಚ್ಚಿನ ಮಟ್ಟಿಗೆ ಕೊಡುಗೆಯನ್ನು ನೀಡೋದಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲಿ ಈ ಕೋವಿಡ್ ಬಂದು ಇನ್ನೂ ಆ ಒಂದು ಸ್ಥಿತಿಯನ್ನು ಇನ್ನಷ್ಟು ವರ್ಸನ್ ಆಗಿ ಮಾಡಿದೆ. ಇಂಥ ಸಂದರ್ಭದಲ್ಲಿ ನಮಗೆ ನೆರವು ನೀಡ್ತಿರ್ತಕ್ಕಂಥ ನಮ್ಮ ಸ್ನೇಹ ರಾಷ್ಟ್ರಗಳು, ಅದರಲ್ಲೂ ಮುಖ್ಯವಾಗಿ ಇಂಡಿಯಾದಂಥ ರಾಷ್ಟ್ರಗಳೊಟ್ಟಿಗೆ ಈ ರೀತಿಯ ತಿಕ್ಕಾಟಗಳನ್ನು ಹೊಂದುವಂಥದ್ದು ನಮ್ಮ ಎಕಾನಮಿಗೂ ಕೂಡ ಒಳ್ಳೆಯದಲ್ಲ, ನಮ್ಮ ರಾಷ್ಟ್ರಕ್ಕೂ ಕೂಡ ಒಳ್ಳೆಯದಲ್ಲ. ಇನ್ನಷ್ಟು ಡ್ಯಾಮೇಜಿಂಗ್ ಆಗಿ ಎಫೆಕ್ಟ್ ಅನ್ನು ಮಾಡೋದ್ರಿಂದ ನಾವು ಭಾರತದೊಟ್ಟಿಗೆ ಒಂದು ಸೌಹಾರ್ದಯುತವಾದಂಥ ಸಂಬಂಧವನ್ನು ಹೊಂದೋಣ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ನಾವು ನೋಡ್ಬೋದಾಗುತ್ತೆ. ಇಂದಿನ ಎಡಿಟೋರಿಯಲ್ಸ್ ಕಡೆ ಅಡಿಯಲ್ಲಿ ಒಂದು ಎಡಿಟೋರಿಯಲ್ ಅನ್ನು ನೋಡೋಣ. ಇದು ಸ್ಟಾಪ್ ಪ್ರೆಸ್ ಅನ್ನುವಂಥ ಎಡಿಟೋರಿಯಲ್ ಆಗಿದೆ. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಪೊಲಿಟಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಜುಡಿಷಿಯರಿ ಕುರಿತು ಹೆಚ್ಚಿನದಾಗಿ ಡಿಸ್ಕಸ್ ಮಾಡಲಾಗಿದೆ. ಇಲ್ಲಿ ಮುಖ್ಯವಾಗಿ ಯಾವ ಒಂದು ವಿಚಾರದ ಬಗ್ಗೆ ಮಾತನಾಡ್ತಿದ್ದಾರೆ ಅಂತಂದರೆ, ಆಂಧ್ರ ಪ್ರದೇಶದ ಹೈಕೋರ್ಟು ಒಂದು ಮೀಡಿಯಾದ ಮೇಲೆ ಬ್ಯಾನ್ ಅನ್ನು ಹೇರ್ತಾ ಇದೆ. ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಬ್ಯಾನ್ ಅನ್ನು ಹೇರ್ತಾ ಇದೆ. ಯಾವ ವಿಚಾರವಾಗಿ ಅಂತಂದರೆ, ಅಲ್ಲಿನ ಫಾರ್ಮರ್ ಅಡ್ವೊಕೇಟ್ ಜನರಲ್ ಆಫ್ ದಿ ಸ್ಟೇಟ್ ಆಗಿರ್ತಕ್ಕಂಥವರ ವಿಚಾರದಲ್ಲಿ ಒಂದು FIR ಅನ್ನುವಂಥದ್ದು ಅವರ ವಿರುದ್ಧವಾಗಿ ಪೊಲೀಸ್ನವರು
ಮಾಡಿರ್ತಕ್ಕಂಥದ್ದು. ಈ FIRನ ವಿಚಾರವಾಗಿ ಮೀಡಿಯಾದಲ್ಲಿ ಇದನ್ನು ಪಬ್ಲಿಷ್ ಮಾಡೋದಾಗಿರ್ಬೋದು, ಟೆಲಿಕಾಸ್ಟ್ ಮಾಡೋದಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡದೇ ಇರಲಿ, ಮೆನ್ಷನ್ ಮಾಡದೇ ಇರಲಿ ಅಂತ ಹೇಳಿ ಒಂದು ಬ್ಯಾನನ್ನು ಆಂಧ್ರ ಪ್ರದೇಶ ಹೈಕೋರ್ಟ್ ಇಂಪೋಸ್ ಮಾಡಿರೋದ್ರ ಕುರಿತಾಗಿ ಈ ಒಂದು ಎಡಿಟೋರಿಯಲ್ ಅನ್ನು ನಾವು ನೋಡ್ಬೋದಾಗುತ್ತೆ. ಈ ರೀತಿ ಮೀಡಿಯಾದವರಿಗೆ ಇಂಥ ಒಂದು ಇಂಪಾರ್ಟೆಂಟ್ ಕೇಸ್ನಲ್ಲಿ, ಅಂದರೆ ಫಾರ್ಮರ್ಲಿ ಅಡ್ವೊಕೇಟ್ ಜನರಲ್ ಆಗಿ ಆ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಒಂದು ಕೆಲಸವನ್ನು ನಿರ್ವಹಿಸತಕ್ಕಂಥ ಒಬ್ಬರ ವಿರುದ್ಧವಾಗಿ ಪೊಲೀಸ್ನವರು FIR ಅನ್ನು ಫೈಲ್ ಮಾಡಿದ್ರೆ ಈ ವಿಚಾರವಾಗಿ ಮೀಡಿಯಾದವರು ತಿಳಿಸೋದು ತಪ್ಪಾ, ಅಥವಾ ಈ ವಿಚಾರವಾಗಿ ಸಿಟಿಸನ್ಸ್ಗೆ ರೈಟ್ ಇಲ್ವಾ, ಅವರಿಗೆ ರೈಟ್ ಟು ರಿಸೀವ್ ಇನ್ಫಾರ್ಮೇಷನ್ ಅನ್ನುವಂಥ ಸಿಟಿಸನ್ಸ್ಗೆ ಏನು ರೈಟ್ ಇದೆ, ಅವರಿಗೆ ಇನ್ಫಾರ್ಮೇಷನ್ ಅನ್ನು ಪಡ್ಕೊಳ್ಳುವಂಥ ಏನು ಹಕ್ಕಿದೆ, ಈ ಹಕ್ಕನ್ನು ಕೂಡ ತಡೆದ ಹಾಗೆ ಆಗುತ್ತೆ. ಇದರ ಮುಖಾಂತರವಾಗಿ ಮೀಡಿಯಾಗಿರ್ತಕ್ಕಂಥ ಫ್ರೀ ಸ್ಪೀಚನ್ನು ಕೂಡ ಕ್ವೆಶ್ಚನ್ ಮಾಡಿದಾಗ ಆಗುತ್ತೆ. ಈ ರೀತಿಯ ಆಮ್ನಿಬಸ್ ಆರ್ಡರ್ಸ್ಗಳನ್ನು ಕೋರ್ಟ್ಸ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಈ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈ ರೀತಿಯ ಮೀಡಿಯಾ ಕವರೇಜನ್ನು ಮಾಡದೇ ಇದ್ದರೆ ಯಾವ ರೀತಿಯಾಗಿ ಪಿಟಿಷನರ್ಗೆ ಇದು ಬೆನಿಫಿಟ್ ಆಗುತ್ತೆ, ಪಿಟಿಷನರಿಗೆ ತೊಂದರೆ ಆಗುತ್ತೆ, ಹಾಗಾಗಿ ಮೀಡಿಯಾ ಕವರೇಜ್ ಬೇಡ ಅಂತ ಹೇಳೋದಾದರೆ ಪಿಟಿಷನರ್ಗೆ ಈ ರೀತಿಯ ಕವರೇಜ್ ಇಲ್ಲದೇ ಇದ್ದಾಗ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಅನ್ನುವಂಥ ಯಾವುದೇ ಒಂದು ಸ್ಪಷ್ಟತೆ ನಮಗಿಲ್ಲ, ಅನ್ಕ್ಲಿಯರ್ ಆಗಿದೆ. ಆದರೂ ಕೂಡ ಇಂಥ ಒಂದು ಬ್ಯಾನನ್ನು ಮಾಡುವಂಥ ನಿರ್ಧಾರಗಳನ್ನು ಹೈಕೋರ್ಟ್ ತಂದಿರತಕ್ಕಂಥದ್ದು, ಆಂಧ್ರ ಪ್ರದೇಶದ ಹೈಕೋರ್ಟ್ ತಂದಿರತಕ್ಕಂಥದ್ದು ಕ್ವೆಶ್ಚನಬಲ್ ಆಗಿದೆ ಅಂಥೇಳಿ ಈ ಲೇಖಕರ ಅಭಿಪ್ರಾಯ. ಯಾವುದೇ ಒಂದು ಪಬ್ಲಿಕೇಶನ್ನ ವಿರುದ್ಧವಾಗಿ ಇಂಜಂಕ್ಷನ್ ಅನ್ನುವಂಥದ್ದು ಬರೋದೇ ಆದರೆ ಇದು ಯಾತಕ್ಕಾಗಿ ಬರಬೇಕು ಅಂತಂದರೆ ಪಾಸಿಬಲ್ ಡಿಫಮೇಷನನ್ನು ಪ್ರಿವೆಂಟ್ ಮಾಡೋದಕ್ಕೆ, ಈ ಮುಂದೆ ಆಗಬಹುದಾದಂಥ ಡಿಫಮೇಷನನ್ನು ತಡೆಯೋದಕ್ಕೆ ಅಂತ ಹೇಳಿ ತರ್ಬೋದಾಗುತ್ತೆ. ಅಥವಾ ಪ್ರೈವಸಿಯ ಮೇಲೆ ಇನ್ವೇಷನ್ ಆಗ್ತಾ ಇದ್ರೆ, ಯಾರ್ದೋ ಒಬ್ಬರದ ಖಾಸಗಿತನವನ್ನು ಇದು ಹಾಳು ಮಾಡುತ್ತೆ ಅಂದರೆ, ಅದರ ಮೇಲೆ ಇನ್ವೇಷನ್ ಆಗುತ್ತೆ ಅಂದರೆ ಅದನ್ನು ತಡೆಯೋದಕ್ಕೆ ತರ್ಬೋದಾಗುತ್ತೆ. ಅಥವಾ ಯಾವುದೋ ಒಂದು ಟ್ರಯಲ್ ಮತ್ತು ಇನ್ವೆಸ್ಟಿಗೇಷನಿನ ಫೇರ್ನೆಸ್ಸನ್ನು ಕಾಪಾಡಲಿಕ್ಕೆ ಅಂತ ಹೇಳಿ ಈ ರೀತಿಯ ಇಂಜಂಕ್ಷನ್ಸನ್ನು ಪಬ್ಲಿಕೇಶನ್ನ ವಿರುದ್ಧವಾಗಿ ತರಬಹುದಾಗುತ್ತೆ. ಇದೇ ವಿಚಾರವಾಗಿ ನಾವು ಸುಪ್ರೀಂ ಕೋರ್ಟ್ ತಂದಿರತಕ್ಕಂಥ ಒಂದು ತೀರ್ಪನ್ನು ಕೂಡ ಇಲ್ಲಿ ನೋಡ್ಬೋದು. ಸಹರಾ ವರ್ಸಸ್ ಸೆಬಿ ಅನ್ನುವಂಥ ಒಂದು ಕೇಸ್ನಲ್ಲಿ 2012ರ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳುವಂಥದ್ದೇನು ಅಂದರೆ, ಕೋರ್ಟ್ಗಳು ಪ್ರಿವೆಂಟಿವ್ ರಿಲೀಫನ್ನು ಗ್ರಾಂಟ್ ಮಾಡ್ಬೋದಾಗುತ್ತೆ. ಯಾವ ಒಂದು ಆಧಾರದ ಮೇಲೆ ಅಂತ ಅಂದರೆ, ರೈಟ್ ಟು ಫ್ರೀ ಟ್ರಯಲ್ ಮತ್ತು ರೈಟ್ ಟು ಫ್ರೀ ಪ್ರೆಸ್ ಅನ್ನೋದ್ರ ನಡುವೆ ಒಂದು ಬ್ಯಾಲೆನ್ಸಿಂಗ್ ಅನ್ನು ತರೋದ್ರ ಮುಖಾಂತರವಾಗಿ ಪ್ರಿವೆಂಟಿವ್ ರಿಲೀಫನ್ನು ಗ್ರಾಂಟ್ ಮಾಡ್ಬೋದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಮತ್ತು ಕೆಲವೊಂದು ಕೇಸಸ್ಗಳಲ್ಲಿ ಟೆಂಪ್ರರಿ ರಿಸ್ಟೆಂಟ್ ಅನ್ನು ಪಬ್ಲಿಕೇಶನ್ನ ಮೇಲೆ ಹಾಕೋದ್ರ ಬಗ್ಗೆ ಈ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಫೇವರ್ ಮಾಡಿದೆ. ಎಂಥ ಸಂದರ್ಭಗಳಲ್ಲಿ ಅಂತ ಅಂದರೆ, ರಿಯಲ್ ಅಂಡ್ ಸಬ್ಸ್ಟ್ಯಾನ್ಷಿಯಲ್ ರಿಸ್ಕ್ ಆಫ್ ಪ್ರಿಜುಡಿಸ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮಾತ್ರವೇ ಇಂಥ ಒಂದು ತೀರ್ಪುಗಳಿಗೆ ಫೇವರ್ ಅನ್ನು ಮಾಡ್ಬೋದು, ಅಥವಾ ಈ ರೀತಿಯ ಒಂದು ಆರ್ಡರ್ಸ್ಗಳನ್ನು ಹೊರಡಿಸ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುವಂಥದ್ದು. ಇನ್ನು ಇಲ್ಲಿ ಮುಸ್ಲಿಮರ ವಿಲಿಫಿಕೇಶನ್ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥ ಕಾರಣದಿಂದಾಗಿ ಮುಸ್ಲಿಮರ ಭಾವನೆಗಳಿಗೆ, ಅವರ ಒಂದು ವಿಚಾರಗಳಿಗೆ ಧಕ್ಕೆಯನ್ನು ತರುತ್ತೆ ಅನ್ನುವಂಥ ಉದ್ದೇಶದಿಂದ, ಅವರ ವಿರುದ್ಧವಾಗಿ ಒಂದು ಹೇಟನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ವಿಚಾರದಿಂದ ಸುದರ್ಶನ್ ನ್ಯೂಸ್ನವರು ತರ್ತಿದ್ದಂಥ ಒಂದು ಪ್ರೋಗ್ರಾಮಿನ 4 ಎಪಿಸೋಡ್ಗಳು ಈಗಾಗಲೇ ಏರ್ ಆಗಿದೆ. ಆದರೂ ಕೂಡ ಇನ್ನುಳಿದಂಥ ಎಪಿಸೋಡ್ಗಳನ್ನು ಸದ್ಯಕ್ಕೆ ನಿಲ್ಲಿಸಬೇಕು ಅನ್ನುವಂಥ ಒಂದು ಆರ್ಡರನ್ನು ಸುಪ್ರೀಂ ಕೋರ್ಟ್ ತಂದಿರತಕ್ಕಂಥದ್ದು. ಈ ಎಲ್ಲದರ ವಿಚಾರದಲ್ಲಿ ಲೇಖಕರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅನ್ನುವಂಥದ್ದು ಆರ್ಟಿಕಲ್ 19 ಅಡಿಯಲ್ಲಿ ಪ್ರೆಸ್ಗೆ ಏನಿದೆ, ಇದು ಎಷ್ಟರ ಮಟ್ಟಿಗೆ ಇದೆ, ಎಂಥ ಸಂದರ್ಭಗಳಲ್ಲಿ ಮೀಡಿಯಾಸ್ಗಳು ಇಂಟರ್ಫಿಯರ್ ಆಗಬಾರ್ದು. ಇಲ್ಲಿ ಇಂಥ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಫಾರ್ಮರ್ ಅಡ್ವೊಕೇಟ್ ಜನರಲ್ಗೆ ವಿರುದ್ಧವಾಗಿ ಒಂದು FIR ಏನು ಬಂದಿದೆ, ಇವರ ಕೇಸ್ನಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿ ಹೈಕೋರ್ಟ್ ಹೇಳುವಂಥದ್ದು. ಮೀಡಿಯಾದ ಅಟೆನ್ಷನ್ ಬೇಡ, ಅಥವಾ ಮೀಡಿಯಾ ಅನ್ನುವಂಥದ್ದು ಇದರ ಬಗ್ಗೆ ವಿಚಾರವನ್ನು ತೋರಿಸೋದು ಬೇಡ, ಟೆಲಿಕಾಸ್ಟ್ ಮಾಡೋದು ಬೇಡ ಅಂತ ಹೇಳುವಂಥದ್ದಾದರೆ ಎಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಬಹುದು ಮೀಡಿಯಾದವರು, ಅವರಿಗೆ ಎಷ್ಟರ ಮಟ್ಟಿಗೆ ಆರ್ಟಿಕಲ್ 19 ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅನ್ನುವಂಥದ್ದು ಇದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಬೇಕು. ಅಥವಾ ಸಿಟಿಸನ್ಸ್ಗೆ ಇರ್ತಕ್ಕಂಥ ರೈಟ್ ಟು ರಿಸೀವ್ ಇನ್ಫಾರ್ಮೇಷನ್ ಅನ್ನುವಂಥದ್ದು ಕೂಡ ಇಲ್ಲಿ ವೈಲೇಟ್ ಆಗ್ತಿದೆಯಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳನ್ನು ಈ ಆರ್ಟಿಕಲ್ನಲ್ಲಿ ಲೇಖಕರು ಕೇಳ್ತಾ ಇರುವಂಥದ್ದು. ಕಡೆಯದಾಗಿ ನಿನ್ನೆಯ ನ್ಯೂಸ್ನಲ್ಲಿ ನಾವೊಂದು ಪ್ರಶ್ನೆಯನ್ನು ಕೇಳಿದ್ದೆ, ಅಂದರೆ ಯಾವ ಒಂದು ಅಮೆಂಡ್ಮೆಂಟ್ನ ಮುಖಾಂತರವಾಗಿ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಒಟ್ಟಾರೆ MPsಗಳ ಪೈಕಿ 15% ಮಾತ್ರವೇ ಹೊಂದಿರಬೇಕು, ಅಂದರೆ ಅದನ್ನು ಮೀರುವಂತಿಲ್ಲ, PM ಅನ್ನು ಕೂಡ ಒಳಗೊಂಡಂತೆ ನಮ್ಮ ಸಚಿವ ಸಂಪುಟ ಅನ್ನುವಂಥದ್ದು ಒಟ್ಟಾರೆ MPsಗಳ ಪೈಕಿ 15% ಮಟ್ಟಿಗಿಂತ ಹೆಚ್ಚಿನದಾಗಿ ಆಗುವಂತಿಲ್ಲ ಅಂತ ಹೇಳಿ ಯಾವ ಒಂದು ಅಮೆಂಡ್ಮೆಂಟ್ ನಮಗೆ ತರುತ್ತೆ ಅಂತ ಕೇಳಿದ್ದೆ. ಇದು 91st ಅಮೆಂಡ್ಮೆಂಟ್ ಆಕ್ಟ್ ಆಗಿದೆ. 2003ರಲ್ಲಿ ಬಂದಂಥ 91ನೇ ತಿದ್ದುಪಡಿಯ ಮುಖಾಂತರವಾಗಿ ಇದನ್ನು ನಮಗೆ ತಿಳಿಸ್ಕೊಡ್ತಾರೆ. ಆರ್ಟಿಕಲ್ 75ರ ಅಡಿಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನುವಂಥದ್ದು MPsಗಳು ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂತೆ PM ಅನ್ನು ಕೂಡ ಒಳಗೊಂಡಂತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನುವಂಥದ್ದು ಒಟ್ಟಾರೆ MPsಗಳ ಪೈಕಿ 15%ಕ್ಕಿಂತ ಮೀರುವಂತೆ ಇಲ್ಲ. ಅಂದರೆ ಒಟ್ಟಾರೆ ನಮ್ಮ ಪಾರ್ಲಿಮೆಂಟ್ನಲ್ಲಿರ್ತಕ್ಕಂಥ ಸಂಖ್ಯೆ ಎಷ್ಟಿದೆ ಅದರಲ್ಲಿ 15% ಮಾತ್ರವೇ ಇರಬೇಕಾಗುತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನುವಂಥದ್ದು. ಅದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಬಂದಾಗ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ಗೆ ಬಂದಾಗ ಆರ್ಟಿಕಲ್ 164ನಿಂದ ನಮಗೇನು ತಿಳಿಯುತ್ತೆ ಅಂದರೆ, ನಮ್ಮ ಸ್ಟೇಟಿನ ಒಟ್ಟಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್
ಅನ್ನುವಂಥದ್ದು ನಮ್ಮ ಒಂದು ರಾಜ್ಯದ CM ಅನ್ನು ಕೂಡ ಒಳಗೊಂಡಂತೆ ನಮ್ಮ MLAsಗಳು ಟೋಟಲ್ MLAsಗಳೇನಿದ್ದಾರೆ ಇದರಲ್ಲಿ 15% ಕೂಡ ಹೆಚ್ಚಿನದಾಗಿ ಇರೋಂತಿಲ್ಲ, ಅದರ ಒಳಗೆ ಇರಬೇಕಾಗುತ್ತೆ ಕಂಪ್ಲೀಟ್ ಆಗಿ ನಮ್ಮ CM ಅನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡಂತೆ. ಇದಕ್ಕೆ ಸಾಕಷ್ಟು ಮಂದಿ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ನೀಡಿದ್ದೀರಾ. ಸರಿಯಾಗಿ ಉತ್ತರವನ್ನು ನೀಡಿರ್ತಕ್ಕಂಥವರಿಗೆ ಅಭಿನಂದನೆಗಳು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.